ಇದು ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆ, ಬಟ್ ಬಹಳ ಜನ ನೋಡಿದ ತಕ್ಷಣ ಗಾಬರಿಗೊಳಗಾಗಿದ್ದಾರೆ. ಏನೋ ಕೇಳ್ಬಿಟ್ರೆ ನಮ್ಮನ್ನ, ನಮ್ಗೆ ಗೊತ್ತಿಲ್ಲ ಇದು. ಸಿಂಪಲ್, ತುಂಬಾ ಸಿಂಪಲ್ ಆಗಿದೆ. ನಾನು ಎಕನಾಮಿಕ್ ಕ್ಲಾಸ್ ಹೇಳುವಾಗ ಬರ್ಸಿದ್ದೆ ನಿಮಗೆ ಏನಂತ ಅಂದ್ರೆ, ರೆವಿನ್ಯೂ ಡೆಫಿಸಿಟ್ ಇಸ್ ಈಕ್ವಲ್ ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಟ್. ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಕೊರತೆ ಏನು ಅಂತ ಅಂದ್ರೆ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದ್ರೆ ಖರ್ಚು. ಆರ್ ಅಂತ ಅಂದ್ರೆ ರೆವಿನ್ಯೂ ರೆಸಿಟ್ಸ್ ಆದಾಯ. ಓಕೆ, ಸರಿ, ಇಲ್ಲಿ ಬನ್ನಿ. ಸಪೋಸ್ ದ ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ 80,000. ಎಷ್ಟಿದೆ ರೆವಿನ್ಯೂ ಎಕ್ಸ್ಪೆಂಡಿಚರ್? 80K ಅಂತ ಬರಿತೀನಿ. ಕೆ ಅಂದ್ರೆ 1000 ಅಂದ ಹಾಗೆ. ಅಂಡ್ ರೆವಿನ್ಯೂ ರೆಸಿಟ್ ಈಸ್ 60,000. ಇದೆಷ್ಟಿದೆ? 60K. ಸರಿ, ದ ಗವರ್ಮೆಂಟ್ ಬಜೆಟ್ ಆಲ್ಸೋ ಶೋನ್ ಬಾರೋವಿಂಗ್. ಇದೆಲ್ಲ ಇರ್ಲಿ, ಇಲ್ಲಿ ನೋಡ್ರಿ, ರೆವಿನ್ಯೂ ಡೆಫಿಸಿಟ್ ಈಸ್ 20,000 crore. ಈ 80ರಲ್ಲಿ 60 ಕಳೀರಿ, 20K ಬತ್ತಲ್ವಾ? ಸೊ RD ರೆವಿನ್ಯೂ ಡೆಫಿಸಿಟ್ ಎಸ್ ಕರೆಕ್ಟ್ ಇದೆ. ಇಷ್ಟು ಮಾಡೋಕ್ ಬರಲ್ವಾ? ಏನ್ ಲೆಕ್ಕನ ಇದು? ಚಿಕ್ಕ ಮಕ್ಕಳು ಮಾಡುವಂತ ಲೆಕ್ಕ. ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಗಟ್ಟಿಯಾಗಿದ್ರೆ ಮಾಡ್ಬೋದು ಇದನ್ನ. ತುಂಬಾ ಸಿಂಪಲ್. ಇಲ್ಲಿ ಕನ್ಫ್ಯೂಸ್ ಆಗೋದು ಯಾವ್ದು ನಿಮಗೆ? ಪ್ರೈಮರಿ ಡೆಫಿಸಿಟ್. ನಿಮ್ಗೆ ಯಾವ್ದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಪ್ರೈಮರಿ ಡೆಫಿಸಿಟ್. ಬಟ್ ಅದು ಕೂಡ ಸಿಂಪಲ್ ಇದೆ. ಫಾರ್ಮುಲಾಗಳನ್ನ ಬರ್ಸಿದೀವಿ ಕೂಡ ನಾವು, ಫಾರ್ಮುಲಾಗಳನ್ನ ಕೂಡ ಬರ್ಸಿದೀವಿ. ದೆನ್ ಫಿಸಿಕಲ್ ಡೆಫಿಸಿಟ್. ನಾನು ತುಂಬಾ ನಿಜ ಹೇಳ್ತೀನಿ ನಿಮಗೆ, ಕ್ಲಾಸ್ ಅಲ್ಲಿ ಹೇಳುವಾಗ್ಲೂ ಹೇಳಿದೀನಿ, ಈ ಡೆಫಿಸಿಟ್ ಗಳ ಸಂಖ್ಯೆ ಜಾಸ್ತಿ ಆದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಒಂದ್ ನೆನ್ಪಿಟ್ಕೊಡ್ರಿ, ಏನಂತ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಂತ ಅಂದ್ರೆ ಸರ್ಕಾರ ಆ ವರ್ಷ ತೆಗೆದುಕೊಳ್ಳುವಂತಹ ಸಾಲ. ಇಷ್ಟೇ ಹೇಳಿದೀನಲ್ವಾ? ಸರಿ, ಇಲ್ಲಿ ಓದೋಣ ಇದನ್ನ. ದ ಗವರ್ಮೆಂಟ್ ಬಜೆಟ್ ಆಲ್ಸೋ ಶೋಸ್ ಬಾರೋವಿಂಗ್ ಆಫ್ 10,000 crore. ಬಾರೋವಿಂಗ್ ಅಂದ್ರೆ ಏನು? ಸಾಲ. 10,000, 10,000 ಸಾಲವನ್ನ ತೋರಿಸ್ತಾ ಇದೆ ಸರ್ಕಾರ. ಇಲ್ಲಿ ಏನ್ ಕೊಡ್ತಾ ಇದಾರೆ? ಫಿಸಿಕಲ್ ಡೆಫಿಸಿಟ್ 10,000 crore. ಕರೆಕ್ಟ್ ಇದೆ, ಹೇಳಿದೀನಿ ಇದನ್ನ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಬನ್ನಿ, ಇಂಟ್ರೆಸ್ಟ್ ಪೇಮೆಂಟ್ಸ್ ಆಫ್ 6,000 crore. ಇಂಟ್ರೆಸ್ಟ್ ಪೇಮೆಂಟ್, ಬಡ್ಡಿಯನ್ನ ಎಷ್ಟು ಪಾವತಿ ಮಾಡ್ತಾ ಇದೆ ಸರ್ಕಾರ? 6,000 ಕೋಟಿ. ನೆಕ್ಸ್ಟ್, ಹಾಗಾದ್ರೆ ನಮ್ದು ಫಾರ್ಮುಲಾ ಏನಿದೆ? ನಮ್ದು ಪ್ರೈಮರಿ ಡೆಫಿಸಿಟ್ಗೆ, ಪ್ರೈಮರಿ ಡೆಫಿಸಿಟ್ ಇಸ್ ಈಕ್ವಲ್ ಟು ಫಿಸಿಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಫಿಸಿಕಲ್ ಡೆಫಿಸಿಟ್ 10,000 crore ಇದೆ, ಮೈನಸ್ ಇಲ್ಲಿದೆಲ್ಲ 10,000 crore ಮೈನಸ್ 6,000 crore. ಏನ್ ಮಾಡ್ತಾ ಇದೆ? ಅದು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದೆ. ಸೊ ಉಳಿದಿರೋದು 4K. ಪ್ರೈಮರಿ ಡೆಫಿಸಿಟ್ 3 ಇಸ್ ಕರೆಕ್ಟ್ ಆನ್ಸರ್. ಯಾರು ಹೇಳಿದ್ರು ಎಕನಾಮಿಕ್ ಕಷ್ಟ ಅಂತ? ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವಾಪಸ್ ಓದೋದೇ ಬೇಡ. ನಾನ್ ನಿಜ ಹೇಳ್ತೀನಿ, ಒಂದು ಕಾನ್ಸೆಪ್ಟ್ ಕೂಡ ಓದ್ಕೊಂಡು ಹೋಗಿಲ್ಲ ಎಕನಾಮಿನಲ್ಲಿ. ಯಾವ್ದು ಸಬ್ಜೆಕ್ಟ್ ಏನೂ ಓದ್ಕೊಂಡು ಹೋಗಿರಲಿಲ್ಲ ನಾನು. ಬಟ್ ಕರೆಕ್ಟ್ ಹಾಕಿದೀನಿ. ನನಗೂ ಕನ್ಫ್ಯೂಸ್ ಮಾಡ್ತಿದ್ದು ಪ್ರೈಮರಿ ಡೆಫಿಸಿಟ್ ಏನು ಅಂತ. ಬಟ್ ಇಲ್ಲ, ಆದ್ರೂ ಕೂಡ ಕರೆಕ್ಟ್ ಇದೆ ಅಂತಾನೆ ಹಾಕಿ ಬಂದಿದ್ದೀನಿ. ಇಂಟ್ರೆಸ್ಟ್ ಪೇಮೆಂಟ್ ಅಂತ ಆಗೋಕ್ ಸಾಧ್ಯನೇ ಇಲ್ಲ ಪ್ರೈಮರಿ ಡೆಫಿಸಿಟ್ ಅಂತ ಅಂದ್ರೆ. ಎರಡು ವ್ಯತ್ಯಾಸ ಇದ್ದೇ ಇರುತ್ತೆ. ಕರೆಕ್ಟ್ ಆಯ್ತು. ಇಲ್ಲಿ ಲೆಕ್ಕ ಕೂಡ ಮಾಡಿದೀನಿ ನಾನು ಅಲ್ಲಿ ಎಕ್ಸಾಮ್ ನಲ್ಲಿ. ಸರಿನಾ? ಸೊ ಹಾಗಾಗಿ ಈ ತರ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ಕೇಳಿದಾರೆ ಪ್ರೈಮರಿ ಡೆಫಿಸಿಟ್ ಬಗ್ಗೆ. ಇಲ್ಲೂ ಕೂಡ ಅದ್ರದ್ದೇ ಪ್ರಶ್ನೆ ಬಂದಿದೆ ನೋಡ್ರಿ. ಇಲ್ಲಿ ನೋಡ್ರಿ, ಅ ಕಂಟ್ರೀಸ್ ಫಿಸಿಕಲ್ ಡೆಫಿಸಿಟ್ ಸ್ಟ್ಯಾಂಡ್ಸ್ 50,000 crore. ನಾನು ಏನ್ ಹೇಳಿದ್ದೀನಿ? ಪ್ರೈಮರಿ ಡೆಫಿಸಿಟ್ ಇಸ್ ಈಕ್ವಲ್ ಟು ಫಿಸಿಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಅಲ್ವಾ? ಈಗ ಫಿಸಿಕಲ್ ಡೆಫಿಸಿಟ್ ಎಷ್ಟು ಹೇಳ್ತಾ ಇದಾರೆ? 50,000 crore, 50K ಮೈನಸ್ ಇಟ್ ಈಸ್ ರಿಸೀವಿಂಗ್ 10,000 crore ಆಫ್ ಥ್ರೂ ನಾನ್ ಡೆಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಟ್ಸ್. ಕ್ಯಾಪಿಟಲ್ ರೆಸಿಟ್ ಇಂದ 10,000 crore ಏನೋ ಬರ್ತಾ ಇದೆ ಅದಕ್ಕೆ. ನಮ್ಗೆ ಓಕೆ, ಬರ್ತಾ ಇದೆ. ದ ಕಂಟ್ರೀಸ್ ಇಂಟ್ರೆಸ್ಟ್ ಲಯಬಿಲಿಟೀಸ್ ಆರ್ 1,500 crore. ನೋಡ್ರಿ, ನಾವು ಇಂಟ್ರೆಸ್ಟ್ ಪೇಮೆಂಟ್ ಅಂತ ಗೊತ್ತು, ಇಂಟ್ರೆಸ್ಟ್ ನಾವು ಪೇ ಮಾಡಬೇಕು. ಇಂಟ್ರೆಸ್ಟ್ ಲಯಬಿಲಿಟೀಸ್, ಇಂಟ್ರೆಸ್ಟ್ ಹೊರೆ ನಮ್ಮ ಮೇಲಿದೆ, ಅದನ್ನ ನಾವು ಪೇ ಮಾಡೋದಿದೆ. ಇಂಟ್ರೆಸ್ಟ್ ಪೇಮೆಂಟ್ ಬದಲಾಗಿ ಪದ ಏನ್ ಬಳಸಿದಾರೆ ಅವರು? ಇಂಟ್ರೆಸ್ಟ್ ಲಯಬಿಲಿಟಿ ಅಂತ ಬಳಸಿದ್ದಾರೆ. ನೀವು ಕ್ಲಾಸ್ ಮುಗಿಸ್ಕೊಂಡು ಬಂದು ಎಕ್ಸಾಮ್ ಬರೆದು ಬಂದು, ಸರ್ ನೀವು ನೋಡಿದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಅಂತ ಹೇಳಿದ್ರಿ, ಅವ್ರು ಇಂಟ್ರೆಸ್ಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ನಿಮ್ ನೋಟ್ಸ್ ಇಂದ ಬಂದಿಲ್ಲ ಸರ್ ಅಂತ ಅನ್ಬಾರ್ದು. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೂ ಒಂದೇ, ಇಂಟ್ರೆಸ್ಟ್ ಲಯಬಿಲಿಟಿ ಅಂದ್ರೂ ಕೂಡ ಒಂದೇ. ಅಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿರೋದು UPSC ಓದ್ತಾ ಇರುವಂತ ನಿಮ್ಮ ಜವಾಬ್ದಾರಿ. ಸರಿ, 1,005 crore ಇದೆ, 1,005 crore. ಸೊ ಇದರಲ್ಲಿ ಕಳೀರಿ, 48,500. ಉತ್ತರ ಸಿಕ್ತಲ್ವಾ? ಏನಿದೆ ಇದರಲ್ಲಿ? ಇದನ್ನು ಕೂಡ ಕರೆಕ್ಟ್ ಹಾಕಿದೀನಿ ನಾನು. ಬಟ್ ನಂಗೆ ಗೊತ್ತಿರಲಿಲ್ಲ, ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು, ಯಾಕಂದ್ರೆ ಟೀಚ್ ನಾನೇ ಮಾಡಿದೀನಿ, ಮತ್ತೆ ಎಕನಾಮಿಗೆ ಬಾಯ್ಹಾಟ್ ಮಾಡುವಂತದ್ದು ಏನೂ ಇರಲ್ಲ. ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ ಬಾಯ್ಹಾಟ್ ಮಾಡ್ಲೇಬಾರ್ದು, ಏನು ಬಾಯ್ಹಾಟ್ ಮಾಡಬಾರ್ದು. ಎಲ್ಲ ನೆನ್ಪಿಟ್ಕೊಳ್ಬೇಕು, ಕಾನ್ಸೆಪ್ಟ್ ಮೇಲೆ ಹೋಗ್ಬೇಕು ಅದನ್ನ. ಸರಿ, ನೆಕ್ಸ್ಟ್ ಇಲ್ಲಿ ಬನ್ನಿ. ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬಂದಿದೆ. ಇಂಡಿಯಾ ಇಸ್ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಅಂತಾರಾಷ್ಟ್ರೀಯ ನಾರ್ತ್ ಸೌತ್ ಕನೆಕ್ಟ್ ಮಾಡ್ತಾ ಇದೆ, ನಾರ್ತ್ ಮತ್ತು ಸೌತ್ ಅನ್ನ. ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಕಾರಿಡಾರ್ ಯಾವ ತರ ಕನೆಕ್ಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದಾರೆ ನೋಡ್ರಿ. ಇಂಡಿಯಾಸ್ ಸೆಂಟ್ರಲ್ ಏಷ್ಯಾ ಟು ಯುರೋಪ್ ವಯಾ ಇರಾನ್. ಇಂಡಿಯಾದಿಂದ ಸೆಂಟ್ರಲ್ ಏಷ್ಯಾಗೆ ಕನೆಕ್ಟ್ ಆಗಿ ಇರಾನ್ ಮುಖಾಂತರ ಯುರೋಪ್ ಅಂತ ಹೇಳ್ತಾ ಇದ್ರೆ ಕರೆಕ್ಟ್ ಇದೆ. ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ವಯಾ ಚೈನಾ ಸಂಬಂಧ ಇಲ್ಲ. ಇಂಡಿಯಾ ಟು ಸೌತ್ ಈಸ್ಟ್ ಏಷ್ಯಾ ಥ್ರೂ ಬಾಂಗ್ಲಾದೇಶ್, ಸೌತ್ ಈಸ್ಟ್ ಏಷ್ಯಾ ಅಲ್ಲ ಅದು. ಇಂಡಿಯಾ ಟು ಯುರೋಪ್ ಥ್ರೂ ಅಜರ್ಬೈಜಾನ್ ಅಲ್ಲ. ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ಟು ಯುರೋಪ್
ವಾಯಾ ಇರಾನ್. ಆನ್ಸರ್ ಇಸ್ ಎ ಆಗುತ್ತೆ ಇಲ್ಲಿ. ಇದು ಕರೆಂಟ್ ಅಫೇರ್ಸ್ ನಲ್ಲಿ ರಿಪೀಟ್ ಆಗಿರೋದು, ಮ್ಯಾಪ್ ಗಳು ಬರ್ತಾ ಇರುತ್ತೆ, ಅವನ್ನ ಗಮನ ಇಟ್ಕೊಂಡು ನೋಡ್ಬೇಕು. ಇದು ನೋಡ್ರಿ ತುಂಬಾ ಟ್ರಿಕಿ ಇದೆ ಪ್ರಶ್ನೆ. ಸ್ಟೇಟ್ಮೆಂಟ್ 1, ಆಫ್ ದ 2 ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್, ಎಥನಾಲ್ ಇಂಧನವಾಗಿ ಬಳಸ್ತಾರೆ ಇದನ್ನ. ಜಗತ್ನಲ್ಲಿ 2 ಎಥನಾಲ್ ಟಾಪ್ ಪ್ರೊಡ್ಯೂಸರ್ಸ್ ಅಂದ್ರೆ ಒಂದು ಬ್ರೆಜಿಲ್ ಮತ್ತೊಂದು ಅಮೆರಿಕ. ದ ಫಾರ್ಮರ್ ಪ್ರೊಡ್ಯೂಸರ್ಸ್ ಮೋರ್ ಎಥನಾಲ್ ದ್ಯಾನ್ ಲ್ಯಾಟರ್. ನಾನು ಕ್ಲಾಸ್ ಹೇಳುವಾಗ ಹೇಳ್ತಾ ಇರ್ತಿದ್ದೆ ಫಾರ್ಮರ್ ಅಂದ್ರೆ ಏನು, ಲ್ಯಾಟರ್ ಅಂದ್ರೆ ಏನು. ನಮ್ ಪಾಂಚನಾಯ ಸ್ಟೂಡೆಂಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ, ಹೇಳಿದೀನೋ ಇಲ್ವೋ ನಾನು ಇದನ್ನ. ಫಾರ್ಮರ್ ಅಂದ್ರೆ ಈ ತರ 2 ವರ್ಡ್ ಗಳು ಬಂದಾಗ, ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಂತ 2 ವರ್ಡ್ಸ್ ಇದೆ. ಇಲ್ಲಿ ಫಾರ್ಮರ್ ಮತ್ತೆ ಲ್ಯಾಟರ್ ಅಂದ್ರೆ ಯಾವುದು? ಫಾರ್ಮರ್ ಅಂದ್ರೆ ಬ್ರೆಜಿಲ್ ಅಂದ್ರೆ ಮೊದಲು ಬಂದಿದೆ ಈ ಒಂದು ವಾಕ್ಯದಲ್ಲಿ ಇದು. ಲ್ಯಾಟರ್ ಅಂತ ಅಂದ್ರೆ ಇದು ಸೆಕೆಂಡ್ ಬಂದಿರೋದು, ಲೇಟ್ ಆಗಿ ಬಂದಿರೋದು. ಅಂದ್ರೆ ಇಲ್ಲಿ ಮೆನ್ಷನ್ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಏನ್ ಹೇಳ್ತಾ ಇದಾರೆ? ದ ಫಾರ್ಮರ್ ಪ್ರೊಡ್ಯೂಸರ್ಸ್ ಮೋರ್ ಎಥನಾಲ್ ದ್ಯಾನ್ ಲ್ಯಾಟರ್. ಈ ಫಾರ್ಮರ್ ಬ್ರೆಜಿಲ್ ಯುನೈಟೆಡ್ ಸ್ಟೇಟ್ ಗಿಂತ ಜಾಸ್ತಿ ಎಥನಾಲ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಸ್ಟೇಟ್ಮೆಂಟ್ 3 ನಲ್ಲಿ ನೀವೇ ಥಿಂಕ್ ಮಾಡ್ರಿ. ಅಮೆರಿಕಾ ಇಸ್ ಅ ಟೆಕ್ನಾಲಜಿಕಲಿ ಆಸ್ ವೆಲ್ ಆಸ್ ಎಕನಾಮಿಕಲಿ ಬೆಳೆದಿರುವಂತಹ ದೇಶ. ಎಥನಾಲ್ ಮತ್ತು ಬ್ರೆಜಿಲ್ ಇಬ್ರು ಕೂಡ ಅಮೆರಿಕ ಮತ್ತು ಬ್ರೆಜಿಲ್ ಇಬ್ರು ಕೂಡ ಎಥನಾಲ್ ಏನ್ ಮಾಡ್ತಾರೆ? ತಯಾರು ಮಾಡ್ತಾರೆ. ಅಮೆರಿಕಾನು ದೊಡ್ಡ ದೇಶ, ಬ್ರೆಜಿಲ್ ಕೂಡ ದೊಡ್ಡ ದೇಶ. ಟೆಕ್ನಾಲಜಿ ಜಾಸ್ತಿ ಅಮೆರಿಕಾದಲ್ಲಿದೆ. ಅವರು ಇದನ್ನ ಬಳಸ್ತಾರೆ. ಇದಿರ್ಲಿ, ಕ್ವಶನ್ ಮಾರ್ಕ್ ಅಲ್ಲಿ ಇಟ್ಕೊಳ್ಳೋಣ, ನಾನು ಹೇಳ್ತೀನಿ. ಅನ್ಲೈಕ್ ದ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕಾ ವೇರ್ ಕಾರ್ನ್ ಈಸ್ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ದ ಎಥನಾಲ್ ಪ್ರೊಡಕ್ಷನ್. ಎಸ್, ಅಂದ್ರೆ ಅಮೆರಿಕಾದಲ್ಲಿ ಕಾರ್ನ್ ಅನ್ನ ಬಳಸ್ತಾರೆ. ಶುಗರ್ ಕೇನ್ ಈಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ದ ಬ್ರೆಜಿಲ್. ಬ್ರೆಜಿಲ್ ನಲ್ಲಿ ಶುಗರ್ ಕೇನ್ ಬಳಸ್ತಾರೆ, ಅಮೆರಿಕಾದಲ್ಲಿ ಕಾರ್ನ್ ಅಂದ್ರೆ ಗೋವಿನ ಜೋಳ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇದೆ. ಅನ್ಲೈಕ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವೇರ್ ಕಾರ್ನ್ ಈಸ್ ಪ್ರಿನ್ಸಿಪಲ್ ಫೀಡರ್ ಅಥವಾ ಫೀಡ್ ಸ್ಟಾಕ್. ಅಂದ್ರೆ ಏನ್ ಕೇಳ್ತಾರೆ ಈ ಸ್ಟೇಟ್ಮೆಂಟ್, ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಲಿಬೇಕು ನೀವು. ಅವ್ರು ಸಿಂಪಲ್ ಆಗಿ ಕೊಡ್ಬೋದಾಗಿತ್ತು, ಏನಂದ್ರೆ ಇನ್ ಅಮೆರಿಕಾ ದೇ ಯೂಸ್ ಕಾರ್ನ್, ಇನ್ ಬ್ರೆಜಿಲ್ ದೇ ಯೂಸ್ ಶುಗರ್ ಕೇನ್. ಅದು ಅಂದ್ರೂ ಒಂದೇ, ಈ ತರ ಕೊಟ್ರು ಒಂದೇ. ಅರ್ಥ ಮಾಡ್ಕೊಡ್ರಿ ಇಂಥ ಸ್ಟೇಟ್ಮೆಂಟ್ ಗಳನ್ನ, ಅವಾಗ ಇಂಗ್ಲಿಷ್ ಸ್ಟ್ರಾಂಗ್ ಆಗತ್ತೆ ನಿಮ್ದು. ಓಕೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇನ್ನು ಬನ್ರಿ, ಇಲ್ಲಿ ಅಮೆರಿಕಾದವರು ಸಿಕ್ಕಾಪಟ್ಟೆ ಗೋವಿನ ಜೋಳ ಬೆಳಿತಾರೆ, ಬ್ರೆಜಿಲ್ನವರು ಸಿಕ್ಕಾಪಟ್ಟೆ ಶುಗರ್ ಅಲ್ಲಿ ಕೂಡ ಟಾಪ್ ಇದಾರೆ ಅವರು. ಈಗ ಬ್ರೆಜಿಲ್ ಮತ್ತು ಅಮೆರಿಕ ಅಂತ ಬಂದ್ರೆ ಯಾರು ಜಾಸ್ತಿ ಎಥನಾಲ್ ಪ್ರೊಡ್ಯೂಸ್ ಮಾಡಬಹುದು? ಅಮೆರಿಕ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಬ್ರೆಜಿಲ್ ಅಲ್ಲ. ಸೊ ರಾಂಗ್ ಆಗುತ್ತೆ. ಓಕೆ, ಇಲ್ಲಿ ಅವರು ಫಾರ್ಮರ್ ಪ್ರೊಡ್ಯೂಸರ್ಸ್ ಮೋರ್ ಅಂತ ಇದಾರೆ, ರಾಂಗ್. ಇದು ಇಂಗ್ಲಿಷ್ ಸ್ಟ್ರಾಂಗ್ ಇದ್ದವ್ರು ಮಾತ್ರ ಕರೆಕ್ಟ್ ಮಾಡ್ತಾರೆ ಇದನ್ನ. ಸ್ಟ್ರಾಂಗ್ ಇರ್ಬೇಕು ಇಂಗ್ಲಿಷ್ ನಿಮ್ಗೆ. ದೆನ್ ಕ್ವಶನ್ ನಂಬರ್, ಸೊ ಹಾಗಾದ್ರೆ ಏನಾಗುತ್ತೆ ಇಲ್ಲಿ? ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್, ಡಿ ಇಸ್ ದ ಆನ್ಸರ್. ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್. ದೆನ್ 64, ಬೇಗ ಬೇಗ ಹುಡುಕ್ಬೇಕು ಅವುಗಳನ್ನೆಲ್ಲ. ಆ ತರ ಆನ್ಸರ್ ಇದ್ದಾಗ ಹುಡುಕ್ಬೇಕು ಬೇಗ, ಎಲ್ಲಿದೆ 1 ಈಸ್ ರಾಂಗ್, ಎಲ್ಲಿದೆ 1 ಈಸ್ ರಾಂಗ್ ಹಿಯರ್. ಡಿ ಇಸ್ ದ ಆನ್ಸರ್. ಅಲ್ಲಿ ಲೇಟ್ ಮಾಡಬಾರ್ದು. ಇನ್ನು ಇದಕ್ ಬನ್ರಿ. 64, World Bank warned that India could become one of the first place where wet bulb temperature routinely exceeds 35 degrees Celsius. Which of the following statement best reflect the implication? Wet bulb temperature 35 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ಆಗಬಹುದು ಅಂತ. ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತೀನಿ, ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಅಂದ್ರೆ ಇದು ದ ಟೆಂಪರೇಚರ್ ಮೆಜರ್ಸ್ ದ ಲೋ ಟೆಂಪರೇಚರ್ ಅಟ್ ಏರ್ ಕ್ಯಾನ್ ರಿಪ್ಲೇಸ್ ವೈ ಎವಾಪರೇಟಿಂಗ್ ದ. ಇದು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನಿಂದ ಬಂದಿರುವಂತ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಇಷ್ಟೇ ತಿಳ್ಕೊಳ್ರಿ, ಬಹಳ ಡೀಪ್ ಆಗಿ ಹೋಗತ್ತೆ ಇಲ್ಲ ನಾವು. ಈ ವೆಟ್ ಬಲ್ಬ್ ಟೆಂಪರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಅನ್ನ ಮೀರಿತು ಅನ್ಕೊಡ್ರಿ, ಆಗ ಮನುಷ್ಯನ ಶರೀರದಲ್ಲಿರುವಂತಹ ದೇಹದ ಅಂಗಗಳು ಹಾಳಾಗುತ್ತೆ, ತುಂಬಾ ತೊಂದರೆಗೀಡಾಗ್ತಾನೆ ಮನುಷ್ಯ. ಸರಿ, ನೋಡೋಣ. ಪೆನಿನ್ಸುಲಾರ್ ಇಂಡಿಯಾ ವಿಲ್ ಬಿ ಮೋಸ್ಟ್ ಲೈಕ್ಲಿ ಸಫರ್ ಫ್ರಮ್ ಫ್ಲಡಿಂಗ್, ಟ್ರಾಪಿಕಲ್ ಸೈಕ್ಲೋನ್ಸ್ ಅಂಡ್ ಡ್ರಾಟ್ಸ್. ಆ ತರ ಏನು ಇಲ್ಲ. ಇದಕ್ಕೂ ಮತ್ತೆ ಹವಾಮಾನಕ್ಕೂ ಅಷ್ಟೊಂದು ಸಂಬಂಧ ಇಲ್ಲ. ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಡೇಂಜರ್ ಇದೆ. ದ ಸರ್ವೈವಲ್ ಆಫ್ ದ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ವಿಲ್ ಬಿ ಅಫೆಕ್ಟೆಡ್ ಆಸ್ ದ ಶೆಡ್ಡಿಂಗ್ ಆಫ್ ದೇರ್ ಬಾಡಿ ಹೀಟ್ ಥ್ರೂ ಪ್ರೆಸಿಪಿಟೇಷನ್ ಬಿಕಮ್ ಡಿಫಿಕಲ್ಟ್. ಎಸ್, ಇದು ಕರೆಕ್ಟ್ ಆಗುತ್ತೆ. ಆನ್ಸರ್ ಈಸ್ ಬಿ. ಪರಿಸರಕ್ಕೆ ಇದು ಜಾಸ್ತಿ ಪ್ರಾಬ್ಲಮ್ ಮಾಡಲ್ಲ, ಬಟ್ ಮನುಷ್ಯರಿಗೆ ತೊಂದರೆ ಮಾಡುತ್ತೆ ಅಂತ ಹೇಳ್ತಾರೆ. 65 ಅಂತ ಆಗಿದೆ. ದೆನ್ ಇದು ನೋಡ್ರಿ, ಒಂದು ವರ್ಷ ನೀವು UPSC ಗೆ ಸೀರಿಯಸ್ ಆಗಿ ಓದಿದಿರಿ ಅಂತ ಅಂದ್ರೆ ಈ ಪ್ರಶ್ನೆ ತಪ್ಪು ಆಗಬಾರದು ನಿಮ್ಮದು. ಇದನ್ನ ಯಾರಾದ್ರೂ ನೀವು ತಪ್ಪು ಮಾಡಿದ್ರೆ ನೀವು UPSC ಗೆ ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಯಾಕಂತ ಅಂದ್ರೆ ನಾವು ಸ್ಟಡಿ ಮಾಡುವಾಗ 15th ಫಿನಾನ್ಸ್ ಕಮಿಷನ್ ಬಗ್ಗೆ ಪದೇ ಪದೇ ಹೇಳಿರ್ತೀವಿ. ಎಕನಾಮಿನಲ್ಲಿ ನಾನೇ ಟೀಚ್ ಮಾಡಿದ್ದೀನಿ, ಅದ್ರಲ್ಲಿ ಹೇಳಿದೀನಿ ಏನಂತ ಅಂದ್ರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಬರುವಂತ 100 ರೂಪಾಯಿನಲ್ಲಿ ರಾಜ್ಯ ಸರ್ಕಾರಗಳಿಗೆ 45 ರೂಪಾಯಿಯನ್ನ ಕೊಡ್ಬೇಕಾಗ್ತಾ ಇತ್ತು. ಆದ್ರೆ 15th ಫಿನಾನ್ಸ್ ಕಮಿಷನ್ ಇದನ್ನ ಏನ್ ಮಾಡಿದೆ, 41 ರೂಪಾಯಿಗೆ ಇಳಿಸಿದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇದೇನೋ ಕೊಟ್ಟಿದ್ದಾರೆ, ಗೊತ್ತಿಲ್ಲ ನಮಗೆ, ಇದೇನೋ ಗೊತ್ತಿಲ್ಲ, ಇದು ಏನೋ ಗೊತ್ತಿಲ್ಲ ಅನ್ಕೊಳ್ಳೋಣ. ಈಗ ಇಟ್ಕೊಡ್ರಿ, ಗೊತ್ತಿಲ್ಲ ನಮಗೆ. ಸ್ಟೇಟ್ಮೆಂಟ್ 2 ನೋಡ್ರಿ. ಮೊದಲು 45% ಆಫ್ ದ ನೆಟ್ ಪ್ರೊಸೀಡ್ಸ್ ಆಫ್ ದ ಯೂನಿಯನ್ ಟ್ಯಾಕ್ಸಸ್ ಆರ್ ಟು ಬಿ ಶೇರ್ಡ್ ವಿತ್ ಸ್ಟೇಟ್ಸ್.
15th ಫಿನಾನ್ಸ್ ಕಮಿಷನ್ ಇರಬೇಕಾದ್ದು 45 ಕೊಟ್ಟಿದ್ದಾರೆ. ರಾಂಗ್ ಆಯ್ತು. ಇದನ್ನೊಂದು ರಾಂಗ್ ಮಾಡಿ ತೆಗೆದು ಬಿಟ್ರಿ ಅಂದ್ರೆ ಎ ಹೋಗುತ್ತೆ, ಬಿ ಹೋಗುತ್ತೆ, ಡಿ ಹೋಗುತ್ತೆ, ಉಳಿಯೋದು ಸಿ ಮಾತ್ರ. ಏನಿದಿರಿ ಎಕನಾಮಿನಲ್ಲಿ UPSC ಕ್ವಶನ್ ಪತ್ರಿಕೆಯಲ್ಲಿ. ಬಟ್ ಆ ಒತ್ತಡದಲ್ಲಿ ನೀವು ಹುಡುಕ್ಬೇಕಾದದ್ದು ಮೊದಲೇನು? ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಇಂಥ ಇದ್ದಾಗ ಇದನ್ನೆಲ್ಲ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಇದನ್ನೆಲ್ಲ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಮೊದಲು ಸಂಖ್ಯೆ ಕಾಣಿದೆಯಲ್ಲ, ಚಿಕ್ಕ ಸಂಖ್ಯೆ ಇದೆಯಲ್ಲ, ಮೊದಲು ಅದನ್ನ ಚೆಕ್ ಮಾಡ್ಬೇಕು. ಮೊದಲು ಸಣ್ಣ ಸಣ್ಣ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡ್ಕೊಳ್ಬೇಕು, ಆಮೇಲೆ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಓದ್ತಾ ಕೂತ್ಕೊಳ್ಬೇಕು. ಯಾಕೆ ಕೆಲವೊಬ್ರು ನೋಡ್ರಿ, ಕೆಲವೊಬ್ರು ಅವು 100 ಕ್ವಶನ್ ಟಚ್ ಮಾಡ್ತಾರೆ. ಟಾಪರ್ಸ್ 120 ಅಂಕ ಫುಲ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ ನೋಡ್ರಿ, ಈ ತರ ಟ್ರಿಕ್ ಯೂಸ್ ಮಾಡ್ತಾರ. ನಾವು ಕಲ್ಸ್ಕೊಡ್ತೀವಿ ನಿಮಗೆ, ಇಲ್ಲೇ ಕಲಿಸ್ತಾ ಇದೀನಿ, ಇಲ್ಲೇ ಕಲ್ತ್ಕೊಡ್ರಿ, ಮತ್ತೆ ಅದಕ್ಕೇನು ಎಕ್ಸ್ಟ್ರಾ ಟ್ರೈನಿಂಗ್ ಅಗತ್ಯ ಇಲ್ಲ ನಿಮಗೆ. ಇದು ಈ ತರ ಅದೇ ಉಳಿದಿರೋದು ಕರೆಕ್ಟ್ ಆಗಿದೆ. ಅದು 67 ನೋಡ್ರಿ, ಇದು ತುಂಬಾ ಈಸಿ ಆಗಿರುವಂತ ಪ್ರಶ್ನೆ. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, IBRD ಅಂತ ಬರುತ್ತೆ. IBRD ಅವರು ಮಿಡಲ್ ಇನ್ಕಮ್ ದೇಶಗಳಿಗೆ ಸಹಾಯ ಮಾಡ್ತಾರೆ, ಸಾಲ ಕೊಡ್ತಾರೆ ಅಂತ ನಾನು ಹೇಳಿದೀನಿ. ಎಕನಾಮಿಕ್ ಕಲಿಸುವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ನಾನೇ ಅಂತ ಅಂದ್ರೆ, ಅಹಂಕಾರ ಅಂದ್ಕೊಳ್ಳಿಕ್ ಹೋಗ್ಬೇಡಿ. ನಾವು ಟೀಚ್ ಮಾಡೋದ್ರಿಂದ ಬಂದಿದೆ ಅಂತ ಹೇಳೋಕೆ. ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನೀವು ಟೀಚ್ ಮಾಡಿದ್ರಿಂದ ಬಂದಿಲ್ಲ ಅಂತ. ಬಂದಿರೋದನ್ನ ಹೇಳ್ತಾ ಇರೋದಿಲ್ಲಿ. ಸರಿ, IBRD ವರ್ಲ್ಡ್ ಬ್ಯಾಂಕ್ ಅಂತ ಒಂದಿದೆ, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಒಂದಿದೆ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನಲ್ಲಿ ಈ IBRD ಕೂಡ ಬರುತ್ತೆ. ಸೊ IBRD ಕೆಲಸ ಏನು? ಮಿಡಲ್ ಇನ್ಕಮ್ ಕಂಟ್ರಿಗಳನ್ನ ಸಪೋರ್ಟ್ ಮಾಡೋದು, ಬೆಳೆಸೋದು. ಓದ್ರಿ. ಇಟ್ ಪ್ರೊವೈಡ್ಸ್ ಲೋನ್ಸ್ ಅಂಡ್ ಗ್ಯಾರಂಟೀಸ್ ಟು ದ ಮಿಡಲ್ ಇನ್ಕಮ್ ಕಂಟ್ರೀಸ್. ಎಸ್, ಇದು ಗೊತ್ತಿರ್ಬೇಕು ನಿಮ್ಗೆ, ಬೇಸಿಕ್. ಇಟ್ ವರ್ಕ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಟು ಹೆಲ್ಪ್ ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಟು ರೆಡ್ಯೂಸ್ ದ ಪವರ್ಟಿ ರೆಡ್ಯೂಸ್ ಮಾಡಕ್ ಅಲ್ಲ, ಇದು ಸಪೋರ್ಟ್ ಡೆವಲಪಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಸಿಂಗಲ್ ಹ್ಯಾಂಡೆಡ್ಲಿ, ಇದು ಒಂದೇ ಅಂತ ಹೇಳ್ತಾ ಇದಾರೆ, ಈ ಬೇರೆ ಯಾರನ್ನು ಮಿಕ್ಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದಾರೆ. ರಾಂಗ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಟು ಹೆಲ್ಪ್ ಯುರೋಪ್ ಬಿಲ್ಡ್ ಆಫ್ಟರ್ ವರ್ಲ್ಡ್ ವಾರ್ 2. ಎಸ್, ಕರೆಕ್ಟ್ ಆಗಿದೆ. ವರ್ಲ್ಡ್ ವಾರ್ 2 ನಂತರ ಬ್ರೆಟನ್ ವುಡ್ಸ್ ಅಗ್ರಿಮೆಂಟ್ ಅಂತ ಬರುತ್ತೆ, ಅವಾಗ ಆರಂಭ ಆಗಿರೋದು. ಸೊ ಸ್ಟೇಟ್ಮೆಂಟ್ ಇಲ್ಲಿ ಏನಾಗುತ್ತೆ? 2 ರಾಂಗ್ ಆಗುತ್ತೆ ನೋಡ್ರಿ. 2 ಇಲ್ಲೂ ಹೋಯ್ತು, 2 ಇಲ್ಲೂ ಹೋಯ್ತು, 2 ಇಲ್ಲೂ ಹೋಯ್ತು. ಉತ್ತರ ಸಿ ಸಿಗುತ್ತೆ ನಿಮಗೆ. 2 ಒಂದು ರಿಮೂವ್ ಮಾಡಿದ್ರೆ ಸಾಕು. ಅರ್ಥ ಆಗ್ತಾ ಇದೆಯಲ್ಲ? ಈಸಿ ಇದೆಯಲ್ಲ UPSC? ಅದಕ್ಕೋಸ್ಕರನೇ ಪಾಂಚಜನ್ಯ IAS ಆರಂಭ ಆಗಿರೋದು. UPSC ಕಠಿಣ ಇದ್ರೆ ನಾನಕ್ಕೆ ಇಲ್ಲಿ ಇರ್ತಾ ಇದ್ದೆ ನಿಮ್ ಮುಂದೆ ಅಲ್ವಾ? ಆ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ನಿಮ್ ಮುಂದೆ ನಾವು ಇಷ್ಟೆಲ್ಲ ಟೀಚ್ ಮಾಡ್ತಾ ಇದೀವಿ, ಅಷ್ಟೆಲ್ಲ ವಿಡಿಯೋ ಮಾಡ್ತಾ ಇದೀವಿ. ನಿಮ್ಮನ್ನ IAS ಮಾಡಿಸ್ಬೇಕನ್ನುವಂತ ಒಂದು ಹಠವನ್ನ ತೊಟ್ಕೊಂಡಿದೀವಿ. ನಮ್ಮ ಹಠಕ್ಕೆ ನಿಮ್ಮ ಜಿದ್ದು ಕೂಡ ಸೇರ್ಕೊಳ್ಬೇಕು. ಬನ್ನಿ ನೋಡೋಣ. RTGS ಮತ್ತು ನೆಫ್ಟ್ ನಮ್ಮ ದೇಶದ ಹೊಸ ಟೆಕ್ನಾಲಜಿ ಬಂದೊಂದು 10 ವರ್ಷದ ಮೇಲೇನೆ ಆಯ್ತು. ಬ್ಯಾಂಕ್ ನಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಇದಂತೂ ಗೊತ್ತಿರುತ್ತೆ ನಿಮಗೆ. ನೋಡೋಣ. ಇನ್ನು RTGS, ಅದಕ್ಕೆ UPSC ಏನಂತ ಕರಿತೀವಿ ಹೇಳ್ರಿ ನಾವು? GS, ಜನರಲ್ ಸ್ಟಡೀಸ್. ಇದಕ್ಕೆ ಕೂತ್ಕೊಂಡು ಓದೋ ಅಗತ್ಯ ಇಲ್ಲ, ಲೋಕದ ಜ್ಞಾನ ಇದ್ರೆ ಸಾಕು. ಬಹಳ ಪ್ರಶ್ನೆಗಳಿಗೆ ಲೋಕ ಜ್ಞಾನ ಇದ್ರೂ ಕೂಡ ಸಾಕಾಗುತ್ತೆ. ಬ್ಯಾಂಕಿಂಗ್ ನಲ್ಲಿ ಬರುತ್ತೆ ಇದು RTGS. ನೀವೆಲ್ಲ ಬ್ಯಾಂಕ್ ಹೋಗೋದೇ ಇಲ್ವಾ? ನೀವು ಹೋಗಿರ್ತೀರಿ ನೋಡಿ, ಲೋನ್ಗಳನ್ನ ಮಾಡೋಕೆ, ಸ್ಕೂಲ್ ಫೀಸ್ ಕಟ್ಟೋಕೆಲ್ಲ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸೋ ಯೂಸ್ ಮಾಡ್ತಾರೆ. ಅಥವಾ ಎಕನಾಮಿನಲ್ಲಿ ನಾವೇ ಟೀಚ್ ಮಾಡಿದೀವಿ, ಚಾರ್ಟ್ ಕೂಡ ಹಾಕಿದೀವಿ ಇದ್ರದ್ದು. RTGS ಪ್ಲಸ್ ನೆಫ್ಟ್ ಎರಡೂ ಇದೆ. ದ ಸೆಟಲ್ಮೆಂಟ್ ಟೈಮ್ ಈಸ್ ಇನ್ಸ್ಟಂಟೇನಿಯಸ್, ವೈಲ್ ದ ಕೇಸ್ ಆಫ್ ನೆಫ್ಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಸೆಟಲ್ ಪೇಮೆಂಟ್. RTGS ನಲ್ಲಿ ಏನಾಗುತ್ತಂತೆ? ಸ್ವಲ್ಪ ಟೈಮ್ ತಗೊಳುತ್ತೆ. ಸಾರಿ, ಇನ್ಸ್ಟಂಟೇನಿಯಸ್. ನೆಫ್ಟ್ ನಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಎಸ್, ಕರೆಕ್ಟ್ ಇದೆ. ಇದು ಎಕನಾಮಿನಲ್ಲಿ ಟೀಚ್ ಮಾಡಿದೀವಿ ನಾವು, ನನಗೂ ಕೂಡ ಗೊತ್ತಿದೆ ಇದು. ಸೊ ಕಾನ್ಸೆಪ್ಟ್ ಬೇಸ್ ಮೇಲೆ ಇಲ್ಲಿ ಹೋಗ್ಬೋದು. ನೆಕ್ಸ್ಟ್ ಬನ್ನಿ, ಇದು ನೋಡಿ. RTGS, the customer is charged for inward transaction while not in case of ನೆಫ್ಟ್. ನೆಫ್ಟ್ ನಲ್ಲಿ ದುಡ್ಡು ತಗೊಳ್ಳಲ್ಲ, RTGS ನಲ್ಲಿ ದುಡ್ಡು ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ದುಡ್ಡು ತಗೊಳ್ಳೋದಿಲ್ಲ. ಆಪರೇಟಿಂಗ್ ಅವರ್ಸ್ ಫಾರ್ RTGS ಆರ್ ಇನ್ವರ್ಡ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇರಲಿಲ್ಲ, ಅಂದ್ರೆ ಬರುವಂತಹ ದುಡ್ಡು ಬರ್ತಾ ಇದ್ರೆ ಚಾರ್ಜ್ ಮಾಡಲ್ಲ, ನಾವು ಕಳಿಸೋರಿಗೆ ಚಾರ್ಜ್ ಮಾಡಬಹುದು ಕೆಲವೊಂದ್ ಸಾರಿ. ದೆನ್ ಆಪರೇಟಿಂಗ್ ಅವರ್ಸ್ ಆಫ್ RTGS ಆರ್ ರೆಸ್ಟ್ರಿಕ್ಟೆಡ್ ಆನ್ ಸರ್ಟನ್ ಡೇಸ್, ವೈಲ್ ದಿಸ್ ನಾಟ್ ಟ್ರೂ ಫಾರ್ ನೆಫ್ಟ್. ನೆಫ್ಟ್ ಅನ್ನ 24/7 ಇಟ್ಟಿರ್ತಾರೆ, RTGS ಬ್ಲಾಕ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಎರಡು ಕೂಡ ಇತ್ತೀಚೆಗೆ ಏನಾಗಿದೆ, ಇದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಎರಡು ಕೂಡ 24/7 365 ಡೇ ಇದೆ. ಸೊ ಹಾಗಾಗಿ ಎ ಒಂದೇ ಕರೆಕ್ಟ್ ಇದೆ, 2 ಮತ್ತೆ 3 ರಾಂಗ್ ಇದೆ. ಇದರಲ್ಲಿ ಕಾನ್ಸೆಪ್ಟ್ ಬೇಸ್ ಮೇಲೆ ಇದೆ ಇದು. ಸರಿ, ನೆಕ್ಸ್ಟ್ 69 ನೋಡ್ರಿ. UPI ನಮ್ಮ ದೇಶದ ಒಂದು ಅದ್ಭುತವಾದಂತ ಸಂಶೋಧನೆ. UPI ಬಗ್ಗೆ ಏನೇ ಬಂದ್ರು ಕೂಡ ಸ್ಟಡಿ ಮಾಡ್ರಿ, ಉತ್ತರವನ್ನು ಕೂಡ ಅದ್ರ ಮೇಲೆ ತಪ್ಪು ಮಾಡ್ಬೇಡ್ರಿ. ಈ ಮೇಲಿನ ಎಷ್ಟು ಕಂಟ್ರಿಗಳಲ್ಲಿ UPI ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದಾರೆ. ಇದು ನೆನಪಿಟ್ಕೊಳ್ಬೇಕಾಗಿರುವಂತ ಕೆಲಸ ನೋಡ್ರಿ. UAE ನಲ್ಲಿ ನಾವು ಬಳಸ್ತೀವಿ ಇದನ್ನ, ಫ್ರಾನ್ಸ್ ನಲ್ಲಿ ಬಳಸ್ತೀವಿ, ಸಿಂಗಾಪುರ್ ನಲ್ಲಿ ಬಳಸ್ತೀವಿ, ಜರ್ಮನಿ ಮತ್ತು ಬಾಂಗ್ಲಾದೇಶ್ ನಲ್ಲಿ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಈ ದೇಶಗಳಲ್ಲಿ ವಿಸಿಟ್ ಕೊಟ್ಟಾಗ ನ್ಯೂಸ್ ಪೇಪರ್ ಸಿಕ್ಕಾಪಟ್ಟೆ ಬರುತ್ತೆ, ಪ್ರಧಾನಮಂತ್ರಿಗಳು ಮಾತಾಡಿದ್ರು, UPI ಪರ್ಮಿಷನ್ ಒಪ್ಪಿಗೆ ಕೊಟ್ಟಿದೆ ಆ ದೇಶ ಅಂತ ಹೇಳಿ. ಸೊ ಬಿ ಇಸ್ ದ ಆನ್ಸರ್. 69 ಏನಾಗುತ್ತೆ? ಓನ್ಲಿ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 70 ಬನ್ನಿ. ಇದು ಸ್ವಲ್ಪ ಎಲಿಮಿನೇಷನ್ ಟ್ರಿಕ್ ಮೇಲೆ ಹೋಗಿರೋರಿಗೆ ರಾಂಗ್ ಆಗಿದೆ ಸ್ಟೇಟ್ಮೆಂಟ್ ಇದು, ಬಟ್ 3 ಸ್ಟೇಟ್ಮೆಂಟ್ ಈಸಿ ಇದೆ. PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಬಗ್ಗೆ ಇದೆ, ಅಂದ್ರೆ ಬೆಳಕಿನ ಬಗ್ಗೆ.
ಸೋಲಾರ್ ಬಗ್ಗೆ ಇದೆ, ಇದು ನೋಡೋಣ ಏನಿದೆ. ಈ ಟಾರ್ಗೆಟ್ಸ್ ಇನ್ಸ್ಟಾಲೇಷನ್ ಆಫ್ 1 crore ಸೋಲಾರ್ ರೂಫ್ ಟಾಪ್ ಪ್ಯಾನಲ್ಸ್. ರೆಸಿಡೆನ್ಷಿಯಲ್ ಸೆಕ್ಟರ್, 1 ಕೋಟಿ ಮನೆಗಳಿಗೆ ಸೋಲಾರ್ ರೂಫ್ ಟಾಪ್ ಅನ್ನು ಹಾಕೋಕೆ, ಮನೆಗಳ ಮೇಲೆ ಸೋಲಾರ್ ಅನ್ನು ಹಾಕೋಕೆ ಮಾಡಿದ್ದಾರೆ. ಎಸ್. ದ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಏಮ್ಸ್ ಟು ಇಂಪಾರ್ಟ್ ಟ್ರೈನಿಂಗ್ ಅಂಡ್ ಇನ್ಸ್ಟಾಲೇಷನ್. ಎಸ್, ಟ್ರೈನಿಂಗ್ ಕೊಡೋರಿದ್ದಾರೆ. ಇಟ್ ಏಮ್ಸ್ ಟು ಕ್ರಿಯೇಟ್ ಮೋರ್ ದನ್ 3 lakh ಸ್ಕಿಲ್ಡ್ ಮ್ಯಾನ್ ಪವರ್. ಎಸ್, ಇದು ಕೂಡ ಕರೆಕ್ಟ್ ಇದೆ. ಆಕ್ಚುಲಿ ಇಲ್ಲಿ 3 lakh ಇದೆ, ಇಲ್ಲಿ 1 crore ಇದೆ. ಈ ತರ ಇದ್ದಾಗ ಒಂದ್ ಯಾವ್ದಾದ್ರು ರಾಂಗ್ ಇರುತ್ತೆ ಅಂತ ಎಲಿಮಿನೇಷನ್ ಟ್ರಿಕ್ ನಲ್ಲಿ ನಾವು ಕಲ್ತಿರ್ತೀವಿ. ಬಟ್ ಇವು 3 ಕೂಡ ಕರೆಕ್ಟ್ ಇದೆ. ಆನ್ಸರ್ ಇಸ್ ಡಿ ಆಗುತ್ತೆ ಇಲ್ಲಿ. ಸೊ ಕೆಲವೊಂದು ಇಂಥದ್ದು ಬಂದಾಗ ಎಲಿಮಿನೇಷನ್ ಟ್ರಿಕ್ ಗಳು ಒಮ್ಮೊಮ್ಮೆ ವರ್ಕ್ ಆಗಿಲ್ಲ, ಬಟ್ ಬಹಳ ಕಡಿಮೆ ಸಾರಿ ವರ್ಕ್ ಆಗಿಲ್ಲ. ಮ್ಯಾಕ್ಸಿಮಮ್ ಎಲಿಮಿನೇಷನ್ ಟ್ರಿಕ್ ಗಳು ವರ್ಕ್ ಆಗಿರೋದನ್ನ ನಾನು ನೋಡಿದೀನಿ. ನೆಕ್ಸ್ಟ್ ಇದು ನೋಡ್ರಿ, ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜಿಯನ್. ಬಹಳ ಜನರಿಗೆ ಸೆಡಿಷನ್ ಅನ್ನೋ ಪದದ ಅರ್ಥನೇ ಗೊತ್ತಿರಲ್ಲ, ಹೌದಲ್ವಾ? ಈ ವಿಡಿಯೋ ನೋಡ್ತಾ ಇರ್ತೀರಿ, ನಿಮಗೂ ಕೂಡ ಗೊತ್ತಿಲ್ಲ, ಬಹಳ ಜನರಿಗೆ ಗೊತ್ತಿಲ್ಲ. ಬಟ್ ಪಾಂಚಜನ ಆಯಸ್ನಲ್ಲಿ ಹೇಳಿದೀನಿ ನಾನು ಟೀಚ್ ಮಾಡುವಾಗ ನಿಮಗೆ. ಸೆಡಿಷನ್ ಆಕ್ಟ್, ದೇಶದ್ರೋಹ ಕಾಯ್ದೆ ಅಂತ ಬರುತ್ತೆ ಅಲ್ವಾ? ಸೊ ಏನ್ ಹೇಳ್ತಾರೆ ಇಲ್ಲಿ, ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜಿಯನ್. ದೇಶದ್ರೋಹ ನನ್ನ ಧರ್ಮವಾಗಿದೆ ಅಂತ ಗಾಂಧೀಜಿ ಹೇಳ್ತಾರೆ. ಎಲ್ಲಿ ಹೇಳಿದಾರೆ ಅಂತ ಕೇಳಿದ್ದಾರೆ. ಥಿಂಕ್ ಮಾಡ್ರಿ. ಫಸ್ಟ್, ಅಟೆಂಡಿಂಗ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಗಾಂಧೀಜಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಹೋಗ್ತಾ ಇದ್ದಾರೆ. ಅವಾಗ ಆ ಮಾತು ಹೇಳೋ ಅಗತ್ಯ ಏನಿದೆ? ಅಗತ್ಯನೇ ಇಲ್ಲ. ಆಮೇಲೆ ದ ಲಾಂಚ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಳಲ್ಲಿ ಗಾಂಧೀಜಿ ಅವರು ಮಾಡು ಇಲ್ಲ ಮಡಿ ಅಂತ ಹೇಳಿದ್ದಾರೆ. ಈ ತರ ಮಾತಂತೂ ಎಲ್ಲೂ ಹೇಳಿಲ್ಲ. ಇನ್ನು ಬನ್ನಿ, ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ. ಅಂತದ್ರಲ್ಲಿ ಇಂತಹ ಮಾತನ್ನ ಎಕ್ಸ್ಟ್ರೀಮ್ ಹೇಳೋ ಅವಶ್ಯಕತೆ ಆಗ ಬಂದಿರ್ಲಿಲ್ಲ. ಬಟ್ ಇಲ್ಲಿ ಬನ್ರಿ, ಪಬ್ಲಿಕ್ಲಿ ವೈಲೇಟಿಂಗ್ ಸಾಲ್ಟ್ ಲಾ, ದಂಡಿ ಮಾರ್ಚ್. ಬ್ರಿಟಿಷರು ಏನ್ ಹೇಳಿದ್ರು? ಉಪ್ಪನ್ನ ತಯಾರು ಮಾಡೋದು ಪ್ರೈವೇಟ್ ಆಗಿ ಮಾಡಿದ್ರೆ ಅದು ದೇಶದ್ರೋಹ ಅಂತ ಹೇಳಿದ್ರು ಅಲ್ವಾ? ಸೊ ಗಾಂಧೀಜಿ ಏನ್ ಮಾಡ್ತಾ ಇದಾರೆ? ಆ ಒಂದು ಉಪ್ಪನ್ನ ತಯಾರು ಮಾಡ್ತಾ ಇದಾರೆ. ಈಗ ಗಾಂಧೀಜಿ ಉಪ್ಪನ್ನ ತಯಾರು ಮಾಡಿದ್ರೆ ಅದರ ಅರ್ಥ ಏನು? ದೇಶ ದ್ರೋಹ ಮಾಡಿದ ಹಾಗೆ. ಆ ಕಾರಣಕ್ಕಾಗಿ ಆ ಗಾಂಧೀಜಿ ಆ ಮಾತನ್ನ ಹೇಳ್ತಾರೆ. ಅಂದ್ರೆ ಸೆಡಿಷನ್ ಅಂದ್ರೆ ಉಪ್ಪನ್ನ ತಯಾರು ಮಾಡೋದು, ನನ್ನ ಹಕ್ಕು, ನಾನು ತಯಾರು ಮಾಡ್ಕೊಳ್ತೀನಿ, ಇದನ್ನ ಬೇಕಾದ್ರೆ ನೀವು ದೇಶದ್ರೋಹ ಅನ್ಕೊಡ್ರಿ ಅಂತ ಆ ಮಾತನ್ನ ಹೇಳಿದ್ದಾರೆ ಗಾಂಧೀಜಿ. ಓಕೆ, ದಂಡಿ ಮಾರ್ಚ್, ಸಾಲ್ಟ್ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ. ಯಾಕಂದ್ರೆ ಉಪ್ಪು ಮಾಡಿದ್ರೆ ದೇಶದ್ರೋಹ ಅಂತ ಬ್ರಿಟಿಷರು ಅರೆಸ್ಟ್ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಹೀಗೆ ಥಿಂಕ್ ಮಾಡ್ಬೇಕು ನೀವು ಎಕ್ಸಾಮ್ ನಲ್ಲಿ. ಆಮೇಲೆ 1 ವರ್ಷ ಓದಿಯೂ ಕೂಡ ಈ ಉತ್ತರವನ್ನ ನೀವು ಕರೆಕ್ಟ್ ಮಾಡಿಲ್ಲ ಅಂತ ಅಂದ್ರೆ ಯು ಆರ್ ನಾಟ್ ಸೀರಿಯಸ್ ಕ್ಯಾಂಡಿಡೇಟ್. ಬ್ರಾನ್ಸ್ ಗರ್ಲ್ ಹೆಸರೇ ಇದೆ, ಬ್ರಾನ್ಸ್ ಡ್ಯಾನ್ಸಿಂಗ್ ಗರ್ಲ್ ಅಂತ. ಇದು ಕರೆಕ್ಟ್ ಆಗ್ಬೇಕು ನಿಮ್ದು. ನೆಕ್ಸ್ಟ್, ಇದು 73 ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ವಿದ್ಯಾರ್ಥಿಗಳು, ನಮ್ಮ ಪಾಂಚಜನ ವಿದ್ಯಾರ್ಥಿಗಳು ಇದನ್ನ ಕರೆಕ್ಟ್ ಅಂತ ಹಾಕಿದ್ದಾರೆ. ಇವರು 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ ನೋಡ್ರಿ. ಆ ಹತ್ಯಾಕಾಂಡ ಆಗೋಕ್ಕಿಂತ ಮುಂಚೆ ಅಲ್ಲಿ ಬ್ರಿಟಿಷರು ಇಬ್ಬರನ್ನ ಅರೆಸ್ಟ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಜನ ಏನ್ ಮಾಡಿರ್ತಾರೆ? ಸಭೆ ಸೇರಿರ್ತಾರೆ. ಇವ್ರು ವಕೀಲರಲ್ಲ, ಇವರು ವಕೀಲರೇ ಅಲ್ಲ. ಇಲ್ಲಿ ಕೇಳಿದಾರೆ ಏನು ಹೂ ಪ್ರೊವೈಡೆಡ್ ಲೀಗಲ್ ಡಿಫೆನ್ಸ್ ಟು ದ ಪೀಪಲ್ ಅರೆಸ್ಟೆಡ್ ಇನ್ ದ ಆಫ್ಟರ್ ಮ್ಯಾಥ್ ಆಫ್ ಚೌರಿ ಚೌರ ಇನ್ಸಿಡೆಂಟ್. 1921ರಲ್ಲಿ ಚೌರಿ ಚೌರ ಇನ್ಸಿಡೆಂಟ್ ಆಗುತ್ತಲ್ಲ, ಅದರ ನಂತರ ಕೋರ್ಟ್ ನಲ್ಲಿ ಯಾರು ವಾದ ಮಾಡಿದ್ರು ನಮ್ ಜನರ ಬಿಡಿಸೋಕೆ ಅಂತ ಕೇಳ್ತಾ ಇದಾರೆ. ಇವ್ರ ಸಂಬಂಧನೇ ಬರಲ್ಲ ರೀ, ಇದನ್ನ ಕೆಲವೊಬ್ರು ಹಾಕಿದ್ದಾರೆ, ಬರಲ್ಲ. ಇನ್ನು ಮೊಹಮ್ಮದ್ ಅಲಿ ಜಿನ್ನಾ ಈ ಪುಣ್ಯಾತ್ಮ ಯಾಕೆ ಸಪೋರ್ಟ್ ಮಾಡ್ತಾನೆ ಹೇಳ್ರಿ? ಸಾಧ್ಯನೇ ಇಲ್ಲ. ಇವನ್ ಯಾಕೆ ಇದಕ್ ಬರ್ತಾನೆ ಇಲ್ಲಿ? ಬಿಟ್ಬಿಡ್ರಿ ಇವನ್ನ. ಇನ್ ನಮಗೆ ಸಿ ಆರ್ ದಾಸ್ ಅವರು ಮಾಡಿದ್ದಾರೆ, ಬಟ್ ಇದಕ್ಕಲ್ಲ. ಸಿ ಆರ್ ದಾಸ್ ಅವ್ರು ಎಲ್ಲಿ ಮಾಡಿದ್ರು ಅಂತ ಅಂದ್ರೆ, ಅರವಿಂದೋ ಘೋಷ್ ಅವರನ್ನ ಕಾಕೋರಿ ದುರಂತನೋ ಒಂದ್ ಯಾವ್ದೋ ದುರಂತ ಇದೆ, ಅದು ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿರ್ತಾರೆ ಅರವಿಂದ ಮಹರ್ಷಿ ಅವರನ್ನ. ಅರವಿಂದೋ ಘೋಷ್ ಅವರು ಮೊದಲು, ಆಮೇಲೆ ಅರವಿಂದ ಮಹರ್ಷಿ ಆಗ್ತಾರೆ. ಅವರನ್ನ ಅರೆಸ್ಟ್ ಮಾಡ್ಲಾಗತ್ತೆ. ಅವರ ವಿರುದ್ಧ ಇವರು ಅದರ ವಿರುದ್ಧ ವಾದ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಉತ್ತರ ಇದಾಗತ್ತೆ. ಬಟ್ ಈ ತರ ಪ್ರಶ್ನೆಗಳು ಗೊತ್ತಿಲ್ಲದೆ ಇರುವಾಗ ಟ್ರಯಲ್ ಮಾಡಕ್ ಹೋಗ್ಬೇಡ್ರಿ, ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಸುಮ್ನೆ ನಿಮ್ ಮನಸ್ಸು ಹೇಳಿದ್ರೆ ಹಾಕ್ಬೇಕೆ ಹೊರತು ಸುಮ್ನೆ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಈ ತರ ನಾನೀಗ ನಿಮ್ ಮುಂದೆ ಥಿಂಕ್ ಮಾಡ್ನಲ್ಲ, ಈ ತರ ಬೇಕಾದ್ರೆ ಥಿಂಕ್ ಮಾಡಿ ನಾನು ಟ್ರಯಲ್ ಮಾಡ್ತೀನಿ ಸರ್ ಅಂದ್ರೆ ಏನ್ ತಪ್ಪಿಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗಾಂಧೀಜಿ ಹರಿಜನರನ್ನ ತಮ್ಮ ಒಂದು ಇದರಲ್ಲಿ ಅಪ್ಲಿಫ್ಟ್ಮೆಂಟ್ ಮಾಡೋಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ನೋಡೋಣ. Subsequent which of the following events Gandhiji, who considered opposed untouchability and appealed for its eradication, decided to include upliftment of Harijans? ಗಾಂಧೀಜಿ ಅವರು ಮೊದಲಿನಿಂದಾನು ಅಸ್ಪೃಶ್ಯತೆಯನ್ನ ವಿರೋಧ ಮಾಡ್ತಾ ಇದ್ರು. ಆದ್ರೆ ಹರಿಜನರನ್ನ ಮೇಲಕ್ಕೆ ಎತ್ತೋಕೆ ಯಾವಾಗಿನಿಂದ ನಿರ್ಧಾರ ಮಾಡಿದ್ರು ಅಂತ ಪ್ರಶ್ನೆ ಇದೆ ಇಲ್ಲಿ. ಸರಿ, ನಾವು ಥಿಂಕ್ ಮಾಡೋಣ. ನನಗೆ ಉತ್ತರ ಗೊತ್ತಿರ್ಲಿಲ್ಲ, ಬಟ್ ಒಂದು ಏನಂತೀವಿ ನಾವು ಕ್ರಿಟಿಕಲ್ ಥಿಂಕಿಂಗ್ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ. ಅದು ಕೂಡ ಕರೆಕ್ಟ್ ಇದೆ, ಹೇಳ್ತೀನಿ ನಿಮ್ಗೆ ನಾನೀಗ. ಮೊದಲನೇದು ಬನ್ರಿ, ಪ್ರಮಲ್ಗೇಷನ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಈ ಆಕ್ಟ್ ಬರೋದಕ್ಕೂ ಗಾಂಧೀಜಿಯವರ ನಿರ್ಧಾರ ತಗೊಳ್ಳೋದಕ್ಕೂ ಏನಾದ್ರೂ ಸಂಬಂಧ ಇರಬಹುದಾ? ಏನು ಸಂಬಂಧ ಇಲ್ಲ. ಯಾಕಂದ್ರೆ ಗಾಂಧೀಜಿಯವರೇನು ಇದರಲ್ಲಿ ಇರ್ತಾ ಇದ್ರ, ಅಸೆಂಬ್ಲಿನಲ್ಲಿ ಇರ್ತಾ ಇಲ್ಲ, ಬಿಡ್ರಿ ಅದನ್ನ. ನೆಕ್ಸ್ಟ್ ಬನ್ನಿ, ಅರೆಸ್ಟ್ ಆಫ್ ಕಾಂಗ್ರೆಸ್ ಲೀಡರ್ಶಿಪ್ ಅಟ್ ದ ಟೈಮ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. 1992ರಿಂದ ಸ್ಟಾರ್ಟ್ ಮಾಡ್ತಾರೆ ಗಾಂಧೀಜಿ ಹರಿಜನರ ರಕ್ಷಣೆಗೆ. ಇಲ್ಲ, ಮೊದಲಿಂದಾನೇ ಇತ್ತು ಗಾಂಧೀಜಿ ಅವರದು. ಗಾಂಧೀಜಿಯವರು ಗಾಂಧೀಜಿಯವರು ಯುಪಿಎಸ್ಸಿನ ಬಿಟ್ರು, ಯುಪಿಎಸ್ಸಿ ಅವರು ಗಾಂಧೀಜಿನ ಬಿಡಲ್ಲ. ಸೊ ಗಾಂಧೀಜಿ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ರಿ. ಇಲ್ಲೇ ಇದೆ ನೋಡ್ರಿ, 2 ಪ್ರಶ್ನೆ ಬಂದಿದೆ ಗಾಂಧೀಜಿಯವರ ಬಗ್ಗೆ ಅಲ್ವಾ. ನೆಕ್ಸ್ಟ್, ಗಾಂಧಿ ಇರ್ವಿನ್ ಅಗ್ರಿಮೆಂಟ್, ಡೆಲ್ಲಿ ಪ್ಯಾಕ್ಟ್.
ಇಲ್ಲ, ಅಲ್ಲಿ ಯಾಕೆ ಮಾಡ್ತಾರೆ? ಡೆಲ್ಲಿ ಪ್ಯಾಕ್ಟ್ ಇರ್ವಿನ್ಗೂ ಮತ್ತೆ ಗಾಂಧೀಜಿಗೂ ಡೆಲ್ಲಿ ಪ್ಯಾಕ್ಟ್ ಆಗಿದೆ, ಬಟ್ ಹರಿಜನರಿಗೂ ಅದಕ್ಕೂ ಸಂಬಂಧ ಏನು? ಇಲ್ಲ. ಬಟ್ ಇದನ್ನ ಥಿಂಕ್ ಮಾಡ್ರಿ ಸ್ವಲ್ಪ. ಪೂನಾ ಪ್ಯಾಕ್ಟ್ ಅಂದ್ರೆ ಏನು? ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ಆಗತ್ತೆ. ಅಂಬೇಡ್ಕರ್ ಅವ್ರು ಏನ್ ಹೇಳ್ತಿರ್ತಾರೆ? ಹರಿಜನರಿಗೆ ಪ್ರತ್ಯೇಕ ಮತದಾರ ವ್ಯವಸ್ಥೆ ಬೇಕು ಅಂತ ಹೇಳ್ತಿರ್ತಾರೆ, ಗಾಂಧೀಜಿಯವ್ರು ಬೇಡ ಅಂತ ಹೇಳ್ತಿರ್ತಾರೆ. ಆ ಒಂದು ಒಪ್ಪಂದ ಆಗತ್ತಲ್ಲ, ಪೂನಾ ಒಪ್ಪಂದ, ಅಲ್ಲಿ ಏನಾಗತ್ತೆ ಅಂದ್ರೆ ಹರಿಜನರಿಗೆ ಪ್ರತ್ಯೇಕ ಮತದಾರ ವ್ಯವಸ್ಥೆ ಬೇಡ ಅಂತ ಇಬ್ರು ಕೂಡ ಒಪ್ಕೊಳ್ತಾರೆ. ಅವಾಗ ಗಾಂಧಿ ನಿರ್ಧಾರ ಮಾಡ್ತಾರೆ, ಸರಿ, ನಾನು ಇನ್ ಮುಂದೆ ಈ ಹರಿಜನರನ್ನು ಕೂಡ ಮೇಲಕ್ಕೆ ಎತ್ಕೊಳ್ತೀನಿ ಅಂತ ಥಿಂಕ್ ಮಾಡಿರ್ಬಹುದು ಅಂತ ಇಂಟೆಲಿಜೆನ್ಸ್ ಗೆಸ್ ಮಾಡಿದೆ. ಕರೆಕ್ಟ್ ಆಗಿದೆ ಆನ್ಸರ್. ಅದು ಕೆಲವೊಂದು ಬುಕ್ ನಲ್ಲಿ ಓದಿರ್ಲೂಬಹುದು. ಸೊ ಆನ್ಸರ್ ಇಸ್ ಎ ಇಲ್ಲಿ. ಹೀಗೆ ಥಿಂಕ್ ಮಾಡ್ರಿ. ಆಮೇಲೆ ಈ ತರ ಇದ್ದಾಗ ಯಾವ ದೇಶದಿಂದ ನಮ್ ದೇಶಕ್ಕೆ ಏನ್ ಬಂದಿದೆ ಅಂತ ನೋಡ್ಕೊಳ್ರಿ. ಇವು ಮೂರು ಕೂಡ ಬಂದಿದೆ. ಕೇಳ್ತಾರೆ, ರಿಪೀಟ್ ಆಗ್ತಾ ಇರತ್ತೆ, ಹಿಂದೆ ಕೇಳಿರುವಂತ ಪ್ರಶ್ನೆಗಳಿವು. UPSC ನಲ್ಲಿ 76ನೇದು ಬನ್ರಿ. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ 4 ಟೈಮ್ ಝೋನ್ಸ್ ಯಾವ್ಯಾವ ದೇಶದಲ್ಲಿದೆ. ಮ್ಯಾಪಿಂಗ್ ನಲ್ಲಿ ಬರುತ್ತೆ ಇದು. ಓಕೆ, 4 ಟೈಮ್ ಝೋನ್ಸ್ ಯಾವ ದೇಶದಲ್ಲಿ ಇರುತ್ತೆ ಅಂತ. ಯುನೈಟೆಡ್ ಕಿಂಗ್ಡಮ್, ಡೆನ್ಮಾರ್ಕ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಬ್ರೆಜಿಲ್. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್ಗಳು ಹೌದು ದೊಡ್ಡ ದೇಶ, ಬಟ್ ಇವ್ರು ಯಾರು ಹೋಗಿ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿಲ್ಲ. ಮತ್ತೆ ಇವುಗಳ ವ್ಯಾಪ್ತಿಯು ಕೂಡ ಅಷ್ಟೊಂದಿಲ್ಲ. ಅವ್ರು ಇರೋ ಏರಿಯಾದಲ್ಲಿ ಬಹುಶಃ 2-3 ಇದಿರ್ಬೋದು ಟೈಮ್ ಝೋನ್ಸ್, ಬಟ್ 3 ಇಲ್ಲ. ಯುನೈಟೆಡ್ ಕಿಂಗ್ಡಮ್ ಹೌದು 3 ಇವೆ ಅದರದ್ದು, ಯಾಕಂದ್ರೆ ಅದು ಏರಿಯಾ ದೊಡ್ಡದಿದೆ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬರೀ ಇಂಗ್ಲೆಂಡ್ ಅಲ್ಲ, ಬಹಳ ದೇಶ ಬರುತ್ತೆ ಅದರಲ್ಲಿ. ಇನ್ನು ಡೆನ್ಮಾರ್ಕ್ ನೋಡ್ರಿ, ಪುಟ್ಟ ದೇಶ ಅದು. ಡೆನ್ಮಾರ್ಕ್ ಇರೋದಿಷ್ಟೇ, ಬಟ್ ಇದ್ರ ಪಕ್ಕ ಅಲ್ಲೊಂದು ದೊಡ್ಡ ಗ್ರೀನ್ಲ್ಯಾಂಡ್ ಅಂತ ಇದೆ ನೋಡ್ರಿ. ಗ್ರೀನ್ಲ್ಯಾಂಡ್ ಎಲ್ಲಿದೆ? ಅದು ಅಷ್ಟು ದೂರ ಇದೆ. ಸೊ ಹಾಗಾಗಿ ಡೆನ್ಮಾರ್ಕ್ ಕೂಡ ಆಗುತ್ತೆ. ಆನ್ಸರ್ ಇಸ್ ಓನ್ಲಿ 2 ಇದ್ರದ್ದು. ಡಿ ಅಲ್ವಾ? ಎಸ್, ಡಿ ಇಸ್ ದ ಆನ್ಸರ್. ಓಕೆ, ಇಂಥವುಗಳು ಬಂದಾಗ ಸ್ವಲ್ಪ ಟಫ್ ಆಗುತ್ತೆ ನಿಮಗೂ ಕೂಡ. ಅವುಗಳನ್ನೇ ನಂಬ್ಕೊಂಡು ಇರ್ಬೇಡ್ರಿ, ಉಳಿದಿರೋದು ಈಸಿ ಆಗಿರುತ್ತೆ. ದೆನ್ ಬನ್ನಿ ನೆಕ್ಸ್ಟ್ ನೋಡೋಣ. ಇದು ಕೂಡ ಉತ್ತರ ಗೊತ್ತಿಲ್ಲದೆ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಮಾಡಬಹುದು. ಹೇಳ್ತೀನಿ ನಾನು ನಿಮಗೆ. ಉತ್ತರ ಗೊತ್ತಿಲ್ಲ ಅನ್ಕೊಡ್ರಿ, ಬರೀ ಕಾಮನ್ ಸೆನ್ಸ್ ಮುಖಾಂತರ ಹೋಗೋಣ. ಅಣದ್ಯಾರ್ ಇನ್ ಸೈಬೀರಿಯಾ ಅಂಡ್ ನೋಮ್ ಇನ್ ಅಲಾಸ್ಕಾ ಆರ್ ಫ್ಯೂ ಕಿಲೋಮೀಟರ್ಸ್ ಫ್ರಾಮ್ ಈಚ್ ಅದರ್. ಎರಡು ಪ್ಲೇಸ್ ತಗೊಳ್ರಿ. ಅಣದ್ಯಾರು, ಇನ್ನೊಂದು ಅಲಾಸ್ಕಾ, ಸಾರಿ ನೋಮ್. ಎರಡು ಕೂಡ ಫ್ಯೂ ಕಿಲೋಮೀಟರ್, 1,000 ಕಿಲೋಮೀಟರ್ ಮಾಡ್ಕೊಳ್ಳೋಣ. 1,000 ಕಿಲೋಮೀಟರ್ ಮಾಡ್ಕೊಳ್ಳೋಣವಾ? 1,000 ಕಿಲೋಮೀಟರ್ ಇರ್ಲಿ, ಜಾಸ್ತಿನೇ ಇರ್ಲಿ. ಬಟ್ ವೆನ್ ಪೀಪಲ್ ಆರ್ ವೇಕಿಂಗ್ ಅಪ್ ಗೆಟಿಂಗ್ ಸೆಟ್ ಫಾರ್ ಬ್ರೇಕ್ಫಾಸ್ಟ್ ಇನ್ ದೀಸ್ ಸಿಟೀಸ್ ಇಟ್ ವುಡ್ ಬಿ ಡಿಫರೆಂಟ್ ಡೇಸ್. ಓಕೆ, ಸೊ ಈ ದೇಶದಲ್ಲಿ ಬೆಳಗ್ಗೆ ಜನ ಎದ್ದು ಟಿಫಿನ್ ಮಾಡ್ತಾ ಇದಾರಂತ ಅಂದ್ರೆ ಅಲ್ಲಿ ಡೇಗಳು ಬೇರೆ ಬೇರೆ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದ್ ದೇಶದಲ್ಲಿ ಒಂದ್ ದಿನ ಇರಬಹುದು, ಮತ್ತೊಂದ್ ದೇಶದಲ್ಲಿ ಮತ್ತೊಂದ್ ದಿನ ಇರಬಹುದು. ದೆನ್ ಎಸ್ ಇರಬಹುದಲ್ವಾ ಆ ತರ? ಎಸ್, ಕರೆಕ್ಟ್ ಅಂತ ಹಾಕೋಣ. ದೆನ್ ವೆನ್ ಇಟ್ ಈಸ್ ಮಂಡೇ ಇನ್ ಅಂದ್ಯಾರ್, ಇಟ್ ಈಸ್ ಟ್ಯೂಸ್ಡೇ ಇನ್ ನೋಮ್. ಈ ಅಂದ್ಯಾರ್ ನಲ್ಲಿ ಮಂಡೇ ಇದ್ದಾಗ ಇಲ್ಲಿ ನೋಮ್ ನಲ್ಲಿ ಟ್ಯೂಸ್ಡೇ ಇರುತ್ತೆ ಅಂತ ಹೇಳ್ತಾ ಇದಾರೆ. ಹಾಗೇಗಾಗತ್ರಿ, ಇಲ್ಲಿ ಮಧ್ಯರಾತ್ರಿ ಅಂದ್ಯಾರ್ ನಲ್ಲಿ ಮಧ್ಯರಾತ್ರಿ 11:59 ಆದಾಗ ಮಂಡೇ, ಇಲ್ಲಿ ನೋಮ್ ನಲ್ಲಿ 12:01 ಮಂಡೇ ಆಗಿರ್ಬೋದಲ್ವಾ? ಇನ್ನು ಅದೇ ದಿನ ಇರ್ಬೋದಲ್ಲ ಅಲ್ಲಿ. ಹಾಗಾಗಿ ಇದು ಸ್ವಲ್ಪ ಎಕ್ಸ್ಟ್ರೀಮ್ ಆಗುತ್ತೆ. 2 is wrong. ಇಂಟೆಲಿಜೆಂಟ್ ಗೆಸ್ಸಿಂಗ್ ಅಂತೀವಿ ಇದನ್ನ. ಇದು ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಆನ್ಸರ್ ಏನಾಯ್ತು ಇದ್ರದ್ದು? ಎ ಇಸ್ ದ ಆನ್ಸರ್ ಇಯರ್. ಸಾರಿ, ವೇಟ್. ಎಸ್, ಎ ಇಸ್ ದ ಆನ್ಸರ್. ಆಮೇಲೆ ನೆಕ್ಸ್ಟ್ 78 ನೋಡ್ರಿ. ಇದು ಕೂಡ ಯಾರಿಗ್ ಗೊತ್ತಿಲ್ಲ, ಸೀರಿಯಸ್ ಆಗಿ ಓದಿಯೂ ಕೂಡ ಮಾಡರ್ನ್ ಹಿಸ್ಟ್ರಿ ಅಥವಾ PYQ ಗಳನ್ನ ಓದಿಯೂ ಕೂಡ ಒಂದು ವರ್ಷದಿಂದ ತಯಾರಿ ಮಾಡಿಯೂ ಕೂಡ ಯು ಆರ್ ನಾಟ್ ಸೀರಿಯಸ್ ಅಟ್ ಆಲ್. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಬಗ್ಗೆ ಇದೆ. ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್. ಪೆರಿಯಾರ್ ತುಂಬಾ ಫೇಮಸ್ ಇವರು ತಮಿಳ್ನಾಡಿನಲ್ಲಿ. ಇವರು ಮೂಲ ಕನ್ನಡಿಗರು, ಗೊತ್ತಿರ್ಲಿ. ಮೂಲ ಕನ್ನಡ ಇವ್ರದ್ದು, ಬಟ್ ತಮಿಳ್ನಾಡು ಇವತ್ತು ನಿಂತಿರೋದೇ ಇವ್ರ ಮೇಲೆ, ಪೆರಿಯಾರ್ ಅವ್ರ ಮೇಲೆ. ಪೆರಿಯಾರ್ ಅವರು ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ತಮಿಳ್ನಾಡಲ್ಲಿ. ಓಕೆ, ನೆನ್ಪಿಟ್ಕೊಡ್ರಿ ಅದನ್ನ. ಒಬ್ರು ಅಜ್ಜ ಇರ್ತಾರ ನೋಡ್ರಿ, ತಲೆ ಕೂದ್ಲಿ ಈ ತರ ಇರುತ್ತೆ, ಆಮೇಲೆ ಗಡ್ಡ ಇರುತ್ತೆ, ಸ್ಪೆಕ್ಟ್ಸ್ ಇರುತ್ತೆ, ಅವರು ಪೆರಿಯಾರ್ ಅಂದ್ರೆ. ಇದು 79. ಸರ್, ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದಂದ್ರೆ ಇವೆಲ್ಲ ಆಯಾ ದೇಶದ ಫೇಮಸ್ ರಿಸೋರ್ಸಸ್ ಗಳು. ಬೋಟ್ಸ್ವಾನಾ, ಚಿಲೆ, ಇಂಡೋನೇಷಿಯಾ. ಡೈಮಂಡ್ ಇದೆ, ಲಿಥಿಯಂ ಇದೆ, ಇದು ಗೊತ್ತಿರಬೇಕು. ಚಿಲೆನಲ್ಲಿ ಲಿಥಿಯಂ ಜಾಸ್ತಿ ಇದೆ, ಬೋಟ್ಸ್ವಾನಾದಲ್ಲಿ ಡೈಮಂಡ್, ಇಂಡೋನೇಷಿಯಾದಲ್ಲಿ ನಿಕೆಲ್ ಜಾಸ್ತಿ ಇದೆ. ಆಲ್ ದ 3 ಆರ್ ಕರೆಕ್ಟ್. ನೆಕ್ಸ್ಟ್, ಇವು ಯಾವ ಕೂಡ ಹೊಂದಿಸಿ ಬರೆಯಲು ಕರೆಕ್ಟ್ ಇಲ್ಲ, 3 ರಾಂಗ್ ಇದೆ 18 ಅಲ್ಲಿ. ನೆಕ್ಸ್ಟ್ 81 ಬನ್ನಿ. ಸಿಂಪಲ್ ಆಗಿದೆ ಪ್ರಶ್ನೆ, ತುಂಬಾ ಈಸಿ ಇದೆ. ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫ್ಲಾಟ್ ಟೆಲಿವಿಷನ್ ಸ್ಕ್ರೀನ್ಸ್ ಅಂಡ್ ಕಂಪ್ಯೂಟರ್ ಮಾನಿಟರ್ಸ್. ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್. ರೇರ್ ಅರ್ತ್ ಅಂದ್ರೆ ವಿರಳವಾಗಿ ಸಿಗುವಂತಹ ವಸ್ತುಗಳು ಭೂಮಿಯಲ್ಲಿ. ಅವುಗಳನ್ನ ತಗೊಂಡು ಫ್ಲಾಟ್ ಟಿವಿಗಳನ್ನ ಮತ್ತೆ ಕಂಪ್ಯೂಟರ್ ಮಾನಿಟರ್ಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಹ್ಯಾವ್ ಫಾಸ್ಫರಸೆಂಟ್ ಪ್ರಾಪರ್ಟೀಸ್. ಓಕೆ, ಕೆಲವೊಂದರಲ್ಲಿ ಫಾಸ್ಫರಸೆಂಟ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿರೋದ್ರಿಂದ ಏನಾಗುತ್ತೆ, ಇದಕ್ಕೆ ಅನುಕೂಲ ಆಗಬಹುದು. ಸಮ್ ಅಂತ ಹೇಳ್ತಾ ಇದಾರೆ, ಆಲ್ ಅಂತ ಕೊಟ್ಟಿಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 and 2 ಎರಡೂ ಕರೆಕ್ಟ್ ಇವೆ.
ಸ್ಟೇಟ್ಮೆಂಟ್ 1 ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಇಲ್ಲಿ. ಇದು ಇರೋದ್ರಿಂದಾನೇ ಅವುಗಳಿಗೆ ಅನುಕೂಲ ಆಗಿದೆ, ಅದಕ್ಕೋಸ್ಕರ ಅದನ್ನ ಬಳಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ 82 ಇಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ, ಗಮನ ಇಟ್ಕೊಂಡು ನೋಡಿ. ಇಲ್ಲಿ ನಾಟ್ ಕರೆಕ್ಟ್ ಅಂತ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ರೈಲ್ವೆ ಹ್ಯಾವ್ ಪ್ರಿಪೇರ್ಡ್ ಅ ನ್ಯಾಷನಲ್ ರೈಲ್ ಪ್ಲಾನ್ ಟು ಕ್ರಿಯೇಟ್ ಅ ಫ್ಯೂಚರ್ ರೆಡಿ ರೈಲ್ವೆ ಸಿಸ್ಟಮ್ ಬೈ 2028. 2028 ವೇಳೆಗೆ ಭಾರತ ರೈಲ್ವೆ ತನ್ನ ಫ್ಯೂಚರ್ ರೆಡಿ ಮಾಡ್ಕೊಳ್ಳೋದಿದೆ ಅಂತ ಹೇಳ್ತಾ ಇದ್ದಾರೆ. ಇಸ್ವಿ UPSC ಕೊಟ್ಟಿರೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಂಗ್ ಇರುತ್ತೆ. ಸೊ ಇಟ್ ಈಸ್ ರಾಂಗ್. 1 ಹೋಯ್ತು. ಸೊ 1 ರಾಂಗ್ ಇದೆ. ಸೊ ಎಲ್ಲೆಲ್ಲಿದೆ? ಇಲ್ಲಿ 1 ಇಲ್ಲ. ಸೊ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದಾರೆ, ಅವ್ರು ಗೊತ್ತಿರ್ಲಿ. ಸೊ 1 ಇಲ್ಲಿದೆ, ಇಲ್ಲಿದೆ. ಸೊ ಇದ್ರಲ್ಲಿ ಒಂದು. ಕವಚ ಈಸ್ ಅನ್ ಆಟೋಮೇಟಿವ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಡೆವಲಪ್ಡ್ ಇನ್ ಕೊಲಾಬರೇಷನ್ ವಿತ್ ದ ಜರ್ಮನಿ. ಜರ್ಮನಿಯೊಂದಿಗೆ ಕೊಲಾಬರೇಷನ್ ಮಾಡಿ ಸ್ಟಾರ್ಟ್ ಮಾಡ್ಯಾರ ಅಂತ ಹೇಳ್ತಾ ಇದಾರೆ. ಇಲ್ಲ, ಜರ್ಮನಿ ಜೊತೆಗೆ ಮಾಡಿಲ್ಲ. ಸೊ ಇಲ್ಲ, ಜರ್ಮನಿ ಇಲ್ಲಿಲ್ಲ. ಸೊ ಈಗ ಆನ್ಸರ್ ಎ ಆರ್ ಬಿ. ಅವ್ರು ನಮ್ಗೆ ಏನ್ ಕೇಳಿದಾರೆ? ರಾಂಗ್ ಯಾವ್ದು ಅಂತ ಕೇಳಿದಾರೆ. ಇಲ್ಲಿ ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಸೊ ಇಲ್ಲಿ. ಸೊ ಈಗ ನೋಡೋಣ ಥರ್ಡ್. ಕವಚ ಸಿಸ್ಟಮ್ ಕನ್ಸಿಸ್ಟ್ ಆಫ್ RFID ಟ್ಯಾಗ್ಸ್ ಫಿಟೆಡ್ ಆನ್ ಟ್ರ್ಯಾಕ್ ಸ್ಟೇಷನ್ ಸೆಕ್ಷನ್. ಎಸ್ ಇರುತ್ತೆ, ಅದು ಟ್ಯಾಗ್ ಗಳಿರುತ್ತೆ. ಹಾಗಾಗಿ ಒಂದು ಉತ್ತರ ಏನಾಗುತ್ತೆ? ಎ ಇಸ್ ದ ಆನ್ಸರ್, RFID. ಓಕೆ, ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ ಆಗುತ್ತೆ. ಇದು ಸಾಮಾನ್ಯ ಒಂದು ಟ್ರಿಕ್ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ. ಈ ತರ ಸಿಂಗಲ್ ವರ್ಡ್ ಗಳಿದ್ದಾಗ ಕರೆಕ್ಟ್ ಆಗುತ್ತೆ, ಬಟ್ ಎಲ್ಲಾ ಕಡೆ ಕರೆಕ್ಟ್ ಆಗಲ್ಲ. ಕಾಮನ್ ಸೆನ್ಸ್ ಕೂಡ ಇರಬೇಕಾಗುತ್ತೆ. ಇಲ್ಲಿ ಮೈಕ್ರೋಗ್ರಾವಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ಮೈಕ್ರೋಗ್ರಾವಿಟಿ ಯಾವ್ದ್ರಲ್ಲಿ ರಿಸರ್ಚ್ ಆಗುತ್ತೆ ಅಂತ ಹೇಳ್ತಾರೆ? ಎಲ್ಲದರಲ್ಲೂ ಕೂಡ ಮೈಕ್ರೋಗ್ರಾವಿಟಿ ಬಗ್ಗೆ ರಿಸರ್ಚ್ ಮಾಡಲಾಗಿದೆ. ದೆನ್ ಮತ್ತೆ ಆ ತರ ಎಲ್ಲ ಕರೆಕ್ಟ್ ಇರಲ್ಲ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ 3 ಕರೆಕ್ಟ್ ಇಲ್ಲ. 3 ಕರೆಕ್ಟ್ ಇಲ್ಲ, 2 ಮಾತ್ರ ಕರೆಕ್ಟ್ ಇದೆ ಇದರಲ್ಲಿ. ಇದು IL ಏನಿದೆ ಅಲ್ಲ, ಇಟ್ ಇಸ್ ನಾಟ್ ಸೂಪರ್ ಸಾನಿಕ್. ಉಳಿದಿರೋದೆರಡು ಕರೆಕ್ಟ್ ಇದೆ. ದೆನ್ 85 ಇದು ಗೊತ್ತಿರಬೇಕಾಗಿರುವಂತ ಪ್ರಶ್ನೆ. ಸ್ವಲ್ಪ ನ್ಯೂಸ್ ಪೇಪರ್ ಅನ್ನ ಓದುವಾಗ ಅರಿವಿರ್ಬೇಕು ನಮಗೆ. ಆರ್ಟಿಫಿಷಿಯಲ್ ರೈನ್ಫಾಲ್, ಕೃತಕ ಮಳೆಯನ್ನು ಸೃಷ್ಟಿಸುವಾಗ ಸಿಲ್ವರ್ ಅಯೋಡೈಡ್ AgI ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್ KI ಇವೆರಡನ್ನ ಬಳಸ್ತಾರೆ. ಎ ಇಸ್ ದ ಆನ್ಸರ್. 86 ನೋಡ್ರಿ, ಪ್ರೆಸಿಡೆಂಟ್ ಅವ್ರ ಬಗ್ಗೆ ಇದೆ. ನಾನು ಹೇಳಿದೀನಿ ಪ್ರೆಸಿಡೆಂಟ್ ತುಂಬಾ ಇಂಪಾರ್ಟೆಂಟ್, ಪಾರ್ಲಿಮೆಂಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ. ದ ಎಕ್ಸರ್ಸೈಸ್ ಆಫ್ ದಿಸ್ ಪವರ್ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ. ಎಸ್, ಪಾರ್ಡನಿಂಗ್ ಪವರ್ ಬಗ್ಗೆ ಇದೆ. ಪಾರ್ಡನಿಂಗ್ ಪವರ್ ಇದ್ದಾಗ, ಕ್ಷಮಾದಾನ ಅಂತ ಬಂದ್ರೆ ಲಿಮಿಟೆಡ್ ಜುಡಿಷಿಯಲ್ ಪವರ್. ಎಸ್ ನೋಡ್ರಿ, ನಮ್ಮ ದೇಶದಲ್ಲಿ ಯಾವುದೇ ಇರ್ಲಿ, ಏನೇ ಇರ್ಲಿ, ಜುಡಿಷಿಯಲ್ ರಿವ್ಯೂ ಇದ್ದೇ ಇರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಸುಪ್ರೀಂ ಕೋರ್ಟ್ ನ ಅಡಿಯಲ್ಲಿ ಜುಡಿಷಿಯಲ್ ರಿವ್ಯೂ ಹಾಕ್ಲೇಬಹುದು ನಾವೆಲ್ಲವನ್ನ. ಇದು ಪರ್ಮನೆಂಟ್, ನೆನ್ಪಿಟ್ಕೊಂಡ್ಬಿಡ್ರಿ ಇದನ್ನ. ಇಲ್ಲಿ ಕ್ಯಾನ್ ಬಿ ಅಂತ ಹೇಳ್ತಾರೆ. ಎಸ್ ಕರೆಕ್ಟ್. ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದಿಸ್ ಪವರ್ ವಿದೌಟ್ ದ ಅಡ್ವೈಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ನೋ, ಸೆಂಟ್ರಲ್ ಗವರ್ಮೆಂಟ್ ಹೇಳಿನೇ ಪಾರ್ಡನಿಂಗ್ ಪವರ್ ಮಾಡ್ತಾರೆ ಅವರು, ವಿದೌಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ. ಅದು ರೂಲ್ಸ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ದ ಪ್ರೆಸಿಡೆಂಟ್ ವಿಲ್ ಆಕ್ಟ್ ಅಂಡರ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿ ಮಂಡಲದ ಸಲಹೆ ಮುಖಾಂತರ ರಾಷ್ಟ್ರಪತಿಗಳು ಕೆಲಸ ಮಾಡ್ಬೇಕಂತ ಹೇಳಿದ್ದಾರೆ. ಪಾಲಿಟಿನಲ್ಲಿ ಇದೆ, ಇದನ್ನ ನಾವು ಟೀಚ್ ಮಾಡಿದೀವಿ ನಿಮಗೆ. ದೆನ್ ಕ್ವಶನ್ ನಂಬರ್ 87 ನೋಡೋದಾದ್ರೆ, ಆನ್ ದ ಡಿಸೊಲ್ಯೂಷನ್ ಆಫ್ ಹೌಸ್ ಆಫ್ ದ ಪೀಪಲ್ ದ ಸ್ಪೀಕರ್ ಶಾಲ್ ನಾಟ್ ವೇಕೇಟ್ ಹಿಸ್ ಆರ್ ಹರ್ ಆಫೀಸ್ ಅಂಟಿಲ್ ಇಮಿಡಿಯೇಟ್ಲಿ ಬಿಫೋರ್ ದ ಫಸ್ಟ್ ಮೀಟಿಂಗ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಆಫ್ಟರ್ ದ ರೆಸೊಲ್ಯೂಷನ್. ಎಸ್, ಈಗ ಲೋಕಸಭಾ ಡಿಸಾಲ್ವ್ ಆಯ್ತಂದ ತಕ್ಷಣ ಇವರು ಯಾರವರು ಸ್ಪೀಕರ್ ರೆಸಿಗ್ನೇಷನ್ ಮಾಡಲ್ಲ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಇದು ಬಹಳ ಸರಿ ಹೇಳಿದೀವಿ ಅದನ್ನ. ಆಮೇಲೆ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಮೆಂಬರ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಆನ್ ಬೀಯಿಂಗ್ ಎಲೆಕ್ಟೆಡ್ ಆಸ್ ಸ್ಪೀಕರ್ ಶಾಲ್ ರಿಸೈನ್ ಫ್ರಮ್ ಪೊಲಿಟಿಕಲ್ ಪಾರ್ಟಿ ಇಮಿಡಿಯೇಟ್ಲಿ. ರೆಸಿಗ್ನೇಷನ್ ಕೊಡಲ್ಲ, ಅದು ಬೇರೆ ದೇಶದಲ್ಲಿ ನಡೆಯುತ್ತೆ. ಬ್ರಿಟನ್ ನಲ್ಲಿ 2 ರಾಂಗ್ ಆಗುತ್ತೆ. ಇಲ್ಲಿ 2 ತೆಗೀರಿ ನೋಡೋಣ. ಅವ್ರು ಕೇಳಿರೋದು ಕರೆಕ್ಟ್. 2 ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು. ಸೊ ಆನ್ಸರ್ ಈಸ್ ಸಿ. ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸ್ಪೀಕರ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಮೇ ಬಿ ರಿಮೂವ್ ಫ್ರಮ್ ದ ಹಿಸ್ ಆರ್ ಆಫೀಸ್ ಬೈ ರೆಸೊಲ್ಯೂಷನ್ ಗಿವಿಂಗ್ ಅಡ್ವಾನ್ಸ್ ನೋಟಿಸ್. ಕರೆಕ್ಟ್ ಇದೆ. ಬಾಟ್ನಲ್ಲಿ ಎಲ್ಲ ಹೇಳಿದೀನಿ ನೋಡ್ರಿ. 16 ಕ್ವಶನ್ಸ್, 16ರಲ್ಲಿ ನೀವು ಕನಿಷ್ಠ 14 ಮಾಡಬಹುದು. 28 ಮಾರ್ಕ್ಸ್ ನಿಮಗೆ ಪಾಂಚನ IAS ಯೂಟ್ಯೂಬ್ ಚಾನಲ್ ನಲ್ಲಿ ಸಿಗುತ್ತೆ. ಪಾಲಿಟಿ ಕೋರ್ಸ್ ಅಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು ನೀವು. ದೆನ್ 88 ನೋಡೋಣ. If any question arises as to whether member of the House of the People has become subject to the disqualification under the 10th schedule ಗೆ ಬಂದಾಗ, the President's decision in accordance with the opinion of the Council of Ministers shall be final. ಜುಡಿಷಿಯಲ್ ರಿವ್ಯೂ ಇರುತ್ತೆ. ಇದಕ್ಕೂ ಕೂಡ. ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅಂತ ಬಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಅವ್ರದ್ದು ಫೈನಲ್ ಆಗಲ್ಲ. ಪ್ರೆಸಿಡೆಂಟ್ ಬರಲ್ಲ, ಸ್ಪೀಕರ್ ಬರ್ಬೇಕಲ್ಲ ಆಕ್ಚುಲಿ. ಓಕೆ, ಜುಡಿಷಿಯಲ್ ರಿವ್ಯೂ ಇರುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಒಂದೇದು ರಾಂಗ್ ಇದೆ, ಅವ್ರು ಕೇಳಿರೋದು ಕರೆಕ್ಟ್. ಸೊ 1 ಇಲ್ಲಿದು ಹೋಯ್ತು, ನಮ್ಗೆ ಉಳಿದೋದು ಡಿ ಮತ್ತೆ 2 ಓನ್ಲಿ. ನೋಡೋಣ ಈಗ. ದೆನ್ ದೇರ್ ಇಸ್ ನೋ ಮೆನ್ಷನ್ ಆಫ್ ದ ವರ್ಡ್ ಪೊಲಿಟಿಕಲ್ ಪಾರ್ಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸಂವಿಧಾನದಲ್ಲಿ ಎಲ್ಲೂ ಕೂಡ ರಾಜಕೀಯ ಪಕ್ಷ ಇಲ್ಲ, ಬರದೇ ಇಲ್ಲ ಅಂತೆ. ಅದೇ ಸಾಧ್ಯ ಆಗತ್ತೆ, ಎಲ್ಲಾದ್ರೂ ಬರ್ದಿರ್ತಾರೆ ಅದನ್ನ. ಓಕೆ, ಸೊ ಆನ್ಸರ್ ಇಸ್ ಡಿ.
ಪೊಲಿಟಿಕಲ್ ಪಾರ್ಟಿಯಿಂದಾನೇ ಅಲ್ವಾ ಪ್ರಧಾನಮಂತ್ರಿಗಳಾಗೋದು, ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ. ನಾನು ಇದನ್ನ ಹೇಗೆ ಗೆಸ್ ಮಾಡಿದೆ ಗೊತ್ತಾ, ನನಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ಫ್ರಮ್ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ, ಆ ತರ ಇರಬಹುದು, ಹೌದಲ್ವಾ? ಡಿ ಇಸ್ ದ ಆನ್ಸರ್. ಅದ್ರಲ್ಲಿ ಲಿಸ್ಟೇ ಇದೆ, ಒಂದು ಲಿಸ್ಟ್ ಇದೆ, ವಾಟ್ ಆರ್ ದ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ವಾಟ್ ಆರ್ ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಂತ. ನೆಕ್ಸ್ಟ್ 89 ಬನ್ನಿ. ಎಷ್ಟು ಈಸಿ ಇದೆ ಅಲ್ವಾ? ಯಾರಿಗೆ ಈಸಿ ಇದೆ ಹೇಳ್ರಿ? ಫೌಂಡೇಶನ್ ಚೆನ್ನಾಗಿದೆ, ಸಿಲೆಬಸ್ ಕವರ್ ಮಾಡಿದ್ದಾರೆ, ಕರೆಂಟ್ ಅಫೇರ್ಸ್ ಓದ್ಕೊಂಡಿದ್ದಾರೆ, ಎಲಿಮಿನೇಷನ್ ಟ್ರಿಕ್ಸ್ ಕಲ್ತಿದ್ದಾರೆ, ಕಾಮನ್ ಸೆನ್ಸ್ ಅಪ್ಲೈ ಮಾಡ್ತಾರೆ, ಪ್ರೆಸೆನ್ಸ್ ಆಫ್ ಮೈಂಡ್ ಅಪ್ಲೈ ಮಾಡ್ತಾರೆ. ಯಾವಾಗ ಸಿಕ್ಕಾಪಟ್ಟೆ ಟೆಸ್ಟ್ ಸೀರೀಸ್ ಅನ್ನು ಸಾಲ್ವ್ ಮಾಡಿದಾಗಲೂ ಕೂಡ ಬರುತ್ತೆ ಇದೆಲ್ಲ ನೀವು ಓದ್ಕೊಂಡಾಗ. ಓಕೆ, ದೆನ್ ಇನ್ ಇಂಡಿಯಾ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ ನೋ ಪವರ್ ಫಾರ್ ಮೇಕಿಂಗ್ ರೂಲ್ ಫಾರ್ ಗ್ರಾಂಟ್ ಕನ್ಸೆಷನ್ಸ್ ಇನ್ ರೆಸ್ಪೆಕ್ಟ್ ಟು ದ ಎಕ್ಸ್ಟ್ರಾಕ್ಷನ್ ಆಫ್ ದ ಮೈನರ್ ಮಿನರಲ್ಸ್. ಮೈನರ್ ಮಿನರಲ್ ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಗವರ್ಮೆಂಟ್ ಗೆ ಗ್ರಾಂಟ್ ರೂಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಂಗ್. ಪವರ್ ಇದೆ ಸ್ಟೇಟ್ಗೂ ಕೂಡ. ಮೈನರ್ ಮಿನರಲ್ ಅಂದ್ರೆ ಉಸುಕು, ಮಣ್ಣು, ಮರಳ ಮೇಲೆ ಕಾನೂನನ್ನ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ ಗಳು ಕೂಡ, ಮತ್ತೆ ಗ್ರಾಂಟ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಓಕೆ, ದೆನ್ ಇನ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಪವರ್ ಟು ನೋಟಿಫೈ ಮೈನರ್ ಮಿನರಲ್ಸ್ ಅಂಡರ್ ದ ರಿಲೆವೆಂಟ್ ಲಾ. ಎಸ್, ಮೈನರ್ ಮಿನರಲ್ ಇವ್ರು ನೋಟಿಫೈ ಮಾಡ್ತಾರೆ, ಅಂದ್ರೆ ಇದು ಮೈನರ್ ಮಿನರಲ್ ಅಂತ ಘೋಷಣೆ ಮಾಡ್ತಾರೆ ಅವರು. ಓಕೆ, ಸೊ ಏನ್ ಸರ್ ಈಗ ಉತ್ತರ ಹೆಂಗ್ ಕಂಡಿಡಿಲಿ ನಾನು? ಸ್ಟೇಟ್ಮೆಂಟ್ 1 ರಾಂಗ್ ಇತ್ತಲ್ವಾ? ಹುಡುಕ್ರಿ ಸ್ಟೇಟ್ಮೆಂಟ್ 1 ಎಲ್ಲಿ ರಾಂಗ್ ಇದೆ. ಸ್ಟೇಟ್ಮೆಂಟ್ 1 ಇಸ್ ನಾಟ್ ಕರೆಕ್ಟ್. ಆನ್ಸರ್ ಇಸ್ ಡಿ. ಇಷ್ಟೇ. Then question number 90. Which organization has enacted the nature restoration law NRL to tackle climate change and biodiversity loss? European Union. ನೋಡ್ರಿ, ಹೊಸ ತಂತ್ರಜ್ಞಾನ ಯಾವ್ದಾದ್ರು ಬಂದಿದ್ರೆ ಅದು ಮ್ಯಾಕ್ಸಿಮಮ್ ಯುರೋಪಿಯನ್ ಯೂನಿಯನ್ ಅವರೇ ತಂದಿರ್ತಾರೆ. ಅವರು ಜೀವಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಯುರೋಪಿಯನ್ ಯೂನಿಯನ್ ಅವರು. ತಂತ್ರಜ್ಞಾನ ಇರ್ಬೋದು, ಆರೋಗ್ಯ, ಆಹಾರ ತುಂಬಾ ಸ್ಟ್ರಿಕ್ಟ್ ಅಲ್ಲೆಲ್ಲ. ನಮ್ ದೇಶದಲ್ಲೆಲ್ಲ ಕಲಬೆರಕೆ ಆಗತ್ತಲ್ಲ ಆಹಾರ, ಆತರ ನಡೆಯೋದಿಲ್ಲ. ನಮ್ ದೇಶದಿಂದ ಪ್ಯೂರ್ ಆಹಾರ ಎಲ್ಲ ಫಾರಿನ್ ಹೋಗುತ್ತೆ, ಇಲ್ಲಿ ಕಲಬೆರಕೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಕರಪ್ಷನ್ ಸಿಕ್ಕಾಪಟ್ಟೆ ಇದೆ, ನಾವೆಲ್ಲ ವಿಷವನ್ನೇ ತಿಂತಾ ಇದೀವಿ. ಓಕೆ, ನೀವು ಒಳ್ಳೆ ಆಫೀಸರ್ ಗಳಾದ ನಂತರ ಅದೆಲ್ಲ ಬದಲಾಗಬೇಕು. ಸರಿ, ನೆಕ್ಸ್ಟ್ ನೋಡೋಣ. ಇದು ಪಂಚಾಯತ್ at the intermediate level exist in all states. ರಾಂಗ್ ಆಗುತ್ತೆ. ಪಂಚಾಯತ್ಗಳು ಇಂಟರ್ಮೀಡಿಯೇಟ್ ಲೆವೆಲ್ ಅಂದ್ರೆ ಜಿಲ್ಲಾ ಅಥವಾ ತಾಲೂಕಾ ಪಂಚಾಯತಿಗಳು ಎಲ್ಲಾ ರಾಜ್ಯದಲ್ಲಿ ಇದೆ ಅಂತ ಇಲ್ಲ. 20 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಒಂದು ರಾಜ್ಯದಲ್ಲಿ ಜನಸಂಖ್ಯೆ, ಅಲ್ಲೆಲ್ಲ ಇರಲ್ಲ ಇದು. ದೆನ್ ಟು ಬಿ ಎಲಿಜಿಬಲ್ ಟು ದ ಮೆಂಬರ್ ಆಫ್ ದ ಪಂಚಾಯತ್ ಏಜ್ 30 ಇಯರ್ಸ್ ಅಂತ ಹೇಳ್ತಾ ಇದ್ರೆ, ಇಲ್ಲ 21 ಇಯರ್ಸ್. ಆಮೇಲೆ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ರಿವ್ಯೂ ಫಿನಾನ್ಷಿಯಲ್ ಪೊಸಿಷನ್ ಅಂತ ಹೇಳ್ತಾ ಇದ್ರೆ, ಚೀಫ್ ಮಿನಿಸ್ಟರ್ ಅಲ್ಲ, ಅದು ಗವರ್ನರ್ ಆಗಬೇಕು. 3 ಸ್ಟೇಟ್ಮೆಂಟ್ ಗಳು ರಾಂಗ್ ಇದೆ. ಆನ್ಸರ್ ಇಸ್ ಡಿ ಹಿಯರ್. 3 ರಾಂಗ್ ಇದೆ ಸ್ಟೇಟ್ಮೆಂಟ್ಸ್. ದೆನ್ 92 ಇಲ್ಲಿ 2 ಅದು. ಸೊ ಇಲ್ಲಿ ನಾವು ನೋಡೋದಾದ್ರೆ, ಸರ್ ನನಗೆ ಗೊತ್ತೇ ಇಲ್ಲ ಸರ್ ಇದು ಹೆಂಗ್ ಟ್ರೈ ಮಾಡಲಿ ನಾನಿದನ್ನ ಅಂತ ಅಂದ್ರೆ, ಒಂದೇ ಒಂದು ಹೇಳ್ಬಿಡ್ತೀನಿ ನಿಮ್ಗೆ. ಬಿಮ್ಸ್ಟೆಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್. ಬಿಮ್ಸ್ಟೆಕ್ ನಲ್ಲಿ ನಾವು ನೋಡಿದಾಗ, ಬಿಮ್ಸ್ಟೆಕ್ ನಲ್ಲಿ ನಾವು ಹಾಕಿದಾಗ, ಇಟ್ ಈಸ್ ಅ ರೀಜನಲ್ ಆರ್ಗನೈಸೇಷನ್ ಕನ್ಸಿಸ್ಟಿಂಗ್ ಆಫ್ 7 ಮೆಂಬರ್ ಸ್ಟೇಟ್ ಟಿಲ್ January 25. ಎಸ್, ರೀಜನಲ್ ಆರ್ಗನೈಸೇಷನ್ ಅದು. ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ ದ ಸೈನಿಂಗ್ ಆಫ್ ಢಾಕಾ ಡಿಕ್ಲರೇಷನ್ 1999 ಅಲ್ಲ 1997. ಇದು ಇಸ್ವಿ ಗೊತ್ತಿರಬೇಕು, ಇಲ್ಲ UPSC ಕೊಡುವಂತ ಇಸ್ವಿ ರಾಂಗ್ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಇದು 99 ಅಂದ್ರೆ ಇದು ಹೋಯ್ತು, ಇದು ಹೋಯ್ತು. ನಮ್ಗೆ ಉಳಿದಿರೋದು 1 and 4 ಮತ್ತು 1 ಓನ್ಲಿ. ದೆನ್ 3 ನೋಡೋಣ. ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಅಂಡ್ ನೇಪಾಳ ಆರ್ ದ ಫೌಂಡಿಂಗ್ ಮೆಂಬರ್ಸ್. ಅಲ್ಲ, ಮಯನ್ಮಾರ್ ಫೌಂಡಿಂಗ್ ಮೆಂಬರ್ ಇತ್ತು. ಇನ್ ಬಿಮ್ಸ್ಟೆಕ್ ಸಬ್ ಸೆಕ್ಟರ್ ಆಫ್ ದ ಟೂರಿಸಂ ಇಸ್ ಬೀಂಗ್ ಲೆಡ್ ಬೈ ಇಂಡಿಯಾ. ಅಲ್ಲ, ನೋ, ಸಬ್ ಸೆಕ್ಟರ್ ಇಸ್ ಬೈ ನೇಪಾಳ್. ಸೊ 4th ರಾಂಗ್ ಆಗುತ್ತೆ. ಇಲ್ಲಿ ಇಂಡಿಯಾ ಅಲ್ಲ, ನೇಪಾಳ ಆಗ್ಬೇಕು ಅದು. ಸರಿ. ಆಮೇಲೆ ಇದು ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ಇದೆ. ಸರ್ ನಾನು ಓದಿಲ್ಲ ಇದನ್ನ, ಆದ್ರೂ ಕೂಡ ಟ್ರೈ ಮಾಡ್ತೀನಿ. ನಾವು ಯಾವ ತರ ಥಿಂಕ್ ಮಾಡ್ಬೋದು ನೀವು ಎಕ್ಸಾಮ್ ನಲ್ಲಿ ಅಂತ ಅಂದ್ರೆ, ನೋಡ್ರಿ, ಜೂರಿ ಅಂತ ಹೇಳ್ತಾ ಇದಾರೆ. ಜೂರಿ ಅಂತ ಅಂದ್ರೆ ಇವರು ಪ್ಯಾನಲ್ ಇರುತ್ತಲ್ಲ, ಸೆಲೆಕ್ಷನ್ ಕಮಿಟಿ, ಅದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾಕಿರ್ತಾರೆ ಹೇಳ್ರಿ? ಅವರೇ ಪ್ರೈಸ್ ಕೊಡೋರು. ಗಾಂಧಿ ಪೀಸ್ ಪ್ರೈಸ್ ಅನ್ನ ಅವರೇ ಕೊಡ್ತಾರ ಅನ್ಸುತ್ತೆ ಅಲ್ವಾ? ಪ್ರೈಸ್ ಕೊಡೋರೇ ಇರ್ತಾರ ಅದ್ರಲ್ಲಿ. ಇಲ್ಲ, ಪ್ರದಾನ ಮಾಡೋರು ಬಹುಶಃ ಇರೋಕ್ ಚಾನ್ಸಸ್ ತುಂಬಾ ಕಡಿಮೆ. ಸೊ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್, ಅಪೋಸಿಟ್ ಲೋಕಸಭಾ ಲೀಡರ್ ಇರ್ತಾರೆ. ಓಕೆ, ಸೊ ಆನ್ಸರ್ ಇಲ್ಲಿ ಏನಾಗುತ್ತೆ? ಇದು ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಇದು ನೋಡಿ, ಗಗನ್ ಬಗ್ಗೆ. ಗಗನ್ uses system of ground stations to provide necessary augmentation which are the following. ಗಗನ್ ಅಂದ್ರೆ GPS aided geo augmented navigation. ನ್ಯಾವಿಗೇಷನ್ ಅಂದ್ರೆ ಏನು? ಅದು ಮ್ಯಾಪ್ ಬಗ್ಗೆ ಇದೆ, ನೋಡೋಣ. ಇಟ್ ಈಸ್ ಡಿಸೈನ್ ಟು ಪ್ರೊವೈಡ್ ಅಡಿಷನಲ್ ಅಕ್ಯುರಸಿ ಅಂಡ್ ಇಂಟೆಗ್ರಿಟಿ. ಎಸ್, ಇರಬಹುದು. ಹೊಸ ಟೆಕ್ನಾಲಜಿ, ಅಕ್ಯುರಸಿ ಮತ್ತೆ ಇಂಟಿಗ್ರಿಟಿ ಕೊಡೋಕೆ. ಇಟ್ ವಿಲ್ ಅಲೋ ಮೋರ್ ಯೂನಿಫಾರ್ಮ್ ಅಂಡ್ ಹೈ ಕ್ವಾಲಿಟಿ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಎಸ್, ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡತ್ತದು. ಏರ್ ಟ್ರಾಫಿಕ್ ಅಂದ್ರೆ ವಿಮಾನಗಳ ಮ್ಯಾನೇಜ್ಮೆಂಟ್. ಇಟ್ ವಿಲ್ ಪ್ರೊವೈಡ್ ಬೆನಿಫಿಟ್ಸ್ ಓನ್ಲಿ ಇನ್ ಏವಿಯೇಷನ್ ಬಟ್ ನಾಟ್ ಇನ್ ಅದರ್ ಮೋಡ್ಸ್. ಹೊಸ ಟೆಕ್ನಾಲಜಿ ಎಲ್ಲ ಕಡೆ ಯೂಸ್ ಆಗುತ್ತೆ, ಒಂದೇ ಕಡೆ ಅಂದ್ರೆ ಹೇಗೆ? ಸೊ ಡಿ ಇಸ್ ದ ಆನ್ಸರ್. 94. ದೆನ್ 95 ಬನ್ನಿ. ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ AI ಸಮಿಟ್. AI ಸಮಿಟ್ ಬಗ್ಗೆ ಇದೆ, ಇದು ಇತ್ತೀಚೆಗೆ ಆಗಿರೋದು. ಇಲ್ಲಿ
2015 ಈಗ 2025 ಫೆಬ್ರವರಿಯಲ್ಲಿ ಆಗಿದೆ. Co-chaired with India event builds on advances made at the Bletchley Park Summit held in 2023 and Seoul Summit held in 2024. Doubtful ಆಗಿರೋಣ. Along with other countries, US and UK also signed a declaration on the inclusive and sustainable AI. ಇಲ್ಲ, ಅವ್ರು ಸಪೋರ್ಟ್ ಮಾಡಿಲ್ಲ ಇದಕ್ಕೆ, ಅವ್ರು ವಿರೋಧ ವ್ಯಕ್ತಪಡಿಸ್ತಾರೆ. ಸೊ 2 ಹೋಗುತ್ತೆ, ನಮಗೆ ಬೋತ್ ಕೂಡ ಆಗಲ್ಲ. ನೈದರ್ ಆರ್ ನಾರ್ ಆರ್ ಒನ್ ಓನ್ಲಿ ಉಳಿಯುತ್ತೆ. ಸೊ ಎರಡೂ ಕೂಡ ತಪ್ಪಿರೋಕ್ ಸಾಧ್ಯ ಇಲ್ಲ. ನಾನು ಎ ಅಂತ ಹೋಗ್ತೀನಿ. ಎ ಇಸ್ ದ ಆನ್ಸರ್. ಈ ತರ ನೀವು ಟ್ರಿಕ್ ಮಾಡ್ಬೇಕಲ್ಲ. ನೀವು 96 ಅನ್ನ ನೋಡಿದಾಗ ಇಸ್ವಿಗಳನ್ನ ಕೊಟ್ಟಿದ್ದಾರೆ. ಇಂಥದ್ದೆಲ್ಲ ನೆನ್ಪಿಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಬಟ್ ಯಾಕೆ ಇದನ್ನ ಕೇಳಿದಾರೆ UPSC ಅಂದ್ರೆ ಇದು ಭವಿಷ್ಯದ ಬಗ್ಗೆ ಇದೆ, ಮುಂದಿಂದಿದೆ ಅಲ್ಲ, ಅದಕ್ಕೋಸ್ಕರ ನೆನಪಿಟ್ಕೊಂಡಿರ್ಬೋದು ವಿದ್ಯಾರ್ಥಿಗಳು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಇದರಲ್ಲಿ ಸಿ ಆರ್ ಡಿ ಎರಡರ ಒಂದು ಯಾವ್ದೋ ಇದೆ ಇದು. ಯಾಕಂದ್ರೆ ಸಿ ಕೆಲವೊಂದ್ ಕಡೆ ಏನ್ ಹೇಳ್ತಾರೆ, ಒಂದ್ ಯಾವ್ದೋ ರಾಂಗ್ ಇದೆ ಅಂತ ಹೇಳ್ತಾರೆ ನ್ಯೂಸ್ ಅಲ್ಲಿ, ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಯಾವ್ದು ಕರೆಕ್ಟ್ ನೋಡೋಣ, UPSC ಕೆ ಆನ್ಸರ್ ಬಿಟ್ಟಾಗ ಗೊತ್ತಾಗುತ್ತೆ. ದೆನ್ ಬನ್ರಿ ಇದನ್ನ ನೋಡೋಣ. ಬ್ರಿಕ್ಸ್ ಬಗ್ಗೆ 16th BRICS summit was held under the chairmanship of Russia, Kazakhstan. ಎಸ್ ಕರೆಕ್ಟ್ ಇದೆ. Indonesia has become the full member of the BRICS. ಎಸ್ ಕರೆಕ್ಟ್ ಇದೆ ಇದು ಕೂಡ. ನೆಕ್ಸ್ಟ್, the theme of the 6th BRICS summit was strengthening multiculturalism. ಅಲ್ಲ, multilateralism. ಕಲ್ಚರಿಸಂ ಬೇಡ, ಸಂಸ್ಕೃತಿ, ಅದು ಸಂಸ್ಕೃತಿ ಬ್ರಿಕ್ಸ್ ಸಂಬಂಧ ಇಲ್ಲ, ಅದು ಬೇರೆ. ಇಲ್ಲ, ಆ ತರ ಇಲ್ಲ. ಸೊ ಇದು ಹೋಗುತ್ತೆ, ಕರೆಕ್ಟ್ ಇದೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ದೆನ್ ಪವರ್ ಆಫ್ ಲೋಕಪಾಲ ಬಗ್ಗೆ ನೋಡಿದಾಗ ಗಮನ ಇಟ್ಕೊಂಡು ನೋಡ್ರಿ, ತುಂಬಾ ಈಸಿ ಇದೆ. ದ ಪವರ್ ಆಫ್ ಲೋಕಪಾಲ್ ಅಪ್ಲೈಸ್ ಟು ದ ಪಬ್ಲಿಕ್ ಸರ್ವಿಸಸ್ ಆಫ್ ಇಂಡಿಯಾ ಬಟ್ ನಾಟ್ ದ ಇಂಡಿಯನ್ ಪಬ್ಲಿಕ್ ಸರ್ವೆಂಟ್ಸ್ ಔಟ್ಸೈಡ್. ಇಲ್ಲ, ಯಾಕೆ ಔಟ್ಸೈಡ್ ಇದ್ರೆ ಏನಾಗುತ್ತೆ ಪ್ರಾಬ್ಲಮ್, ಔಟ್ಸೈಡ್ ಕೂಡ ಅಪ್ಲೈ ಆಗುತ್ತೆ. ಇದು ಬೇರೆ ದೇಶಕ್ಕೆ ಹೋದ್ರು ಕೂಡ ಅವ್ರಿಗೆ ಅಪ್ಲೈ ಮಾಡ್ಲಾಗತ್ತೆ. ಚೇರ್ಪರ್ಸನ್ ಆಫ್ ದ ಮೆಂಬರ್ ಶಾಲ್ ನಾಟ್ ಬಿ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಆಫ್ ದ ಎನಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂಡ್ ಓನ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮಾತ್ರ ಇದರ ಚೇರ್ಪರ್ಸನ್ ಆಗಬೇಕು ಅಂತ ಹೇಳ್ತಾ ಇದ್ರೆ. ಇಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ರು ಕೂಡ ನಡೆಯುತ್ತೆ. 2 ಕೂಡ ರಾಂಗ್ ಆಗುತ್ತೆ ಇಲ್ಲಿ. ಸರಿ, 2 ಕೂಡ ರಾಂಗ್ ಆಗುತ್ತೆ, 1 ಕೂಡ ರಾಂಗ್ ಆಗುತ್ತೆ. ಹಾಗಾದ್ರೆ ಉತ್ತರ ಏನಿರ್ಬೋದು? 1 ಕೂಡ ರಾಂಗ್ ಆಗಿದೆ, 2 ಕೂಡ ರಾಂಗ್ ಆಗಿದೆ. 2 ರಾಂಗ್ ಆಗಿದೆ, 1 ಕೂಡ ರಾಂಗ್ ಆಗಿದೆ. ಈಗ ಉಳಿದಿರೋದು ಎ ಮತ್ತೆ ಡಿ. ನೋಡೋಣ. ಇದು ದ ಚೇರ್ಪರ್ಸನ್ ಆರ್ ಮೆಂಬರ್ ಶಾಲ್ ನಾಟ್ ಬಿ ದ ಪರ್ಸನ್ ಆಫ್ ದ ಲೆಸ್ ದನ್ 45 years. ಹೌದು, 45 ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅವರು. ಕರೆಕ್ಟ್ ಆಗುತ್ತೆ. ಲೋಕಪಾಲ್ ಕೆನಾಟ್ ಇನ್ಕ್ವೈರ್ ಇನ್ ಟು ದ ಅಲಿಗೇಷನ್ ಅಗೇನ್ಸ್ಟ್ ದ ಪ್ರೈಮ್ ಮಿನಿಸ್ಟರ್. ಇಲ್ಲ, ಪ್ರೈಮ್ ಮಿನಿಸ್ಟರ್ ವಿರುದ್ಧ ಕೂಡ ಮಾಡ್ಕೊಳ್ಬಹುದು, ವಿಚಾರಣೆ ಮಾಡಬಹುದು. ಸ್ಟೇಟ್ಮೆಂಟ್ ರಾಂಗ್ ಇದೆ, ಅದು ಆನ್ಸರ್ ಈಸ್ ಎ. ದೆನ್ 99 ಖೋಖೋ ಬಗ್ಗೆ ಇದೆ. ಇದೇ ತರ 2021ರಲ್ಲಿ ವರ್ಲ್ಡ್ ಟೆಸ್ಟ್ ವರ್ಲ್ಡ್ ಕಪ್ ಬಗ್ಗೆ ಬಂದಿತ್ತು. ಇದನ್ನ ಉತ್ತರ ಬರೆಯೋಕೆ ನಿಮಗೆ ಗೊತ್ತಿರ್ಬೇಕಂತ ಇಲ್ಲ, ಬರೀ ಕಾಮನ್ ಸೆನ್ಸ್ ಅಪ್ಲೈ ಮಾಡಬಹುದು. ಬಟ್ ನಿಮ್ ಮುಂದೆ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇದನ್ನ ಕರೆಕ್ಟ್ ಮಾಡಿಲ್ಲ. ಉತ್ತರ ನಂದು ಕೂಡ ರಾಂಗ್ ಆಗಿದೆ. ಬಟ್ ನಾವು ಬೇರೆ ಟ್ರಿಕ್ ಯೂಸ್ ಮಾಡಿದ್ವಿ, ಆ ಟ್ರಿಕ್ ಕೂಡ ವರ್ಕ್ ಆಗ್ಲಿಲ್ಲ. ಒಂದು ಟ್ರಿಕ್ ಇದೆ ಇಲ್ಲಿ, ಏನಂತ ಅಂದ್ರೆ, ಥಿಂಕ್ ಮಾಡ್ರಿ. ನೀವು DC ಆಗೋರು, ಒಬ್ಬ ಜಿಲ್ಲಾಧಿಕಾರಿ ಆಗುವಂತ ವ್ಯಕ್ತಿ ಖೋ ಆಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ನಡೆದಾಗ ಅದು ಎಲ್ಲಿ ನಡೀತು ಅಂತ ಗೊತ್ತಿರುತ್ತೆ. ಯಾಕಂದ್ರೆ ಖೋ ನಮ್ ದೇಶದ ಆಟ. ಎಸ್, ದಿಲ್ಲಿನಲ್ಲಿ ನಡೆದಿದೆ. ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಆಗುತ್ತೆ. ಆಮೇಲೆ ಭಾರತದ ಪುರುಷರು ಗೆದ್ರೋ ಇಲ್ವೋ ಅಂತ ಗೊತ್ತಿರುತ್ತೆ, ಮಹಿಳೆಯರು ಗೆದ್ರು ಇಲ್ವೋ ಅಂತ ಗೊತ್ತಿರುತ್ತೆ. ಅಷ್ಟು ನೆನ್ಪಿಟ್ಕೊಳ್ಬಹುದು. ಬಟ್ ಎಷ್ಟು ಪಾಯಿಂಟ್ ಗಳಿಂದ ಗೆದ್ರು ಅಂತ DC ನೆನ್ಪಿಟ್ಕೊಂಡು ಏನ್ ಮಾಡೋಣ? ಅವನು ಸಣ್ಣ ಹುಡುಗನ, ಅವನು ಹೈಸ್ಕೂಲ್ ಹುಡುಗನ, ಅಗತ್ಯ ಇಲ್ಲ. ಹಾಗಾಗಿ UPSC ಏನ್ ಮಾಡಿದೆ ಗೊತ್ತಾ? ಇದನ್ನ ಇಂಟರ್ಚೇಂಜ್ ಮಾಡಿ ಕೊಟ್ಟು ಬಿಟ್ಟಿದೆ, ಅದಲು ಬದಲು ಮಾಡಿದೆ. ಎರಡೂ ಕೂಡ ರಾಂಗ್ ಇದೆ ಇದು. ಸೊ ಉತ್ತರ ಎ. ಆಯ್ತಾ ನಿಮ್ಗೆ? ಈ ತರ ಥಿಂಕ್ ಮಾಡ್ಬೇಕು. ಹೇಗೆ ನೆನ್ಪಿಟ್ಕೊಳ್ತೀರಿ? ಇಂಥದ್ದೆಲ್ಲ ನೆನ್ಪಿಡ್ತಾರೆ ಯಾರಾದ್ರು? ಹುಚ್ಚರು ಅಂತಾರೆ ಅವ್ರು ಇಂಥದ್ದು ನೆನ್ಪಿಟ್ಕೊಂಡ್ರೆ. ಅದೇನು ಹುಡುಗಾಟ ನೆನ್ಪಿಟ್ಕೊಳ್ಳೋಕೆ? ಇಂಥದ್ದೆಲ್ಲ ಬೇಡ. ಆಮೇಲೆ ಬನ್ನಿ, ಇದು ಥಿಂಕ್ ಮಾಡ್ರಿ. ಇದು ಕೂಡ ನಮಗೆ ಗುಕೇಶ್ ಬಗ್ಗೆ ಗೊತ್ತು. ಕಾಮನ್ ಸೆನ್ಸ್ ಇಂದ ಉತ್ತರ ಬರೆಯೋಣ ಇದಕ್ಕೆ. ನೋಡೋಣ. ಇನ್ ದ ಫೈನಲ್ಸ್ ಆಫ್ ದ 45th ಚೆಸ್ ಒಲಿಂಪಿಯಾಡ್ ಹೆಲ್ಡ್ ಇನ್ 2024, ಗುಕೇಶ್ ಡೋಮ್ರಾಜ್ ಬಿಕಮ್ ದ ವರ್ಲ್ಡ್ಸ್ ಯಂಗೆಸ್ಟ್ ವಿನ್ನರ್ ಆಫ್ಟರ್ ದ ಡಿಫೀಟಿಂಗ್. ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದ್ರು, ಕರೆಕ್ಟ್ ಇದೆ. ರಷ್ಯನ್ ಪ್ಲೇಯರ್ ಆಫ್ ದ ನೆಪೊಮೆನಿಚಾಟ್ಚಿ, ರಾಂಗ್ ಆಗುತ್ತೆ. ಅವ್ರ ವಿರುದ್ಧ ಗೆದ್ದಿಲ್ಲ. ಓಕೆ, ನಾವು ಗುಕೇಶ್ ಗೆದ್ದ ಅಂತ ನೆನ್ಪಿಡ್ತೀವಿ, ಬಟ್ ಅವ್ರ ಅಪೋಸಿಟ್ ಹೆಸರು ಕೂಡ ನೆನ್ಪಿಟ್ಕೊಂಡಿರ್ತಾರೆ ಕೆಲವೊಬ್ರು. ಇಲ್ಲ, ಈ ತರ UPSC ಕೊಟ್ಟಾಗ ಅದು ಕೂಡ ಸಾಮಾನ್ಯವಾಗಿ ರಾಂಗ್ ಇರುತ್ತೆ. ದೆನ್ ಅಭಿಮನ್ಯು ಮಿಶ್ರಾ, ಅಂಡ್ ಅಮೆರಿಕನ್ ಚೆಸ್ ಪ್ಲೇಯರ್, ಹೋಲ್ಡ್ಸ್ ದ ರೆಕಾರ್ಡ್ ಆಫ್ ಬಿಕಮಿಂಗ್ ವರ್ಲ್ಡ್ಸ್ ಯಂಗೆಸ್ಟ್ ಎವರ್ ಗ್ರ್ಯಾಂಡ್ ಮಾಸ್ಟರ್. ಇದು ಕರೆಕ್ಟ್ ಇದೆ. ಸೊ ಇದು ರಾಂಗ್ ಇದೆ, ಇದು ಕರೆಕ್ಟ್ ಇದೆ. ಆನ್ಸರ್ ಇಸ್ ಬಿ ಓನ್ಲಿ. ಸೊ ಇಲ್ಲಿಗೆ UPSC 2025ರ ಆನ್ಸರ್ ಕೀಗಳನ್ನ ನಾವು ಡೀಟೇಲ್ ಆಗಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದೀನಿ. ಬಹುಶಃ ನಿಮ್ಗೆಲ್ರಿಗೂ ಕಾನ್ಫಿಡೆನ್ಸ್ ಬಂತು ಅಂತ ನಾನು ಅನ್ಕೊಳ್ತೀನಿ. ನೋಡಿ, UPSC ಅಂತ ಅಂದ್ರೆ ಕಬ್ಬಿಣದ ಕಡ್ಲೆ ಅಲ್ಲ. ಅದು ಮೊದಲು ನೀವು 1 ವರ್ಷ ನೀಟಾಗಿ UPSC ತಯಾರಿ ಮಾಡ್ಕೊಂಡ್ರಿ, ನಾವ್ ಹೇಳ್ಕೊಡೋ ಮೆಥಡ್ ನಲ್ಲಿ ಹೋದ್ರಿ ಅಂದ್ರೆ ಕನಿಷ್ಠ 40ರಿಂದ 50 ಅಂಕಗಳನ್ನಾದ್ರೂ ನೀವು ಗಳಿಸ್ಕೊಳ್ತೀರಿ. ಅದ್ರ ಮುಂದಿನ ವರ್ಷ ಇನ್ನಷ್ಟು ಎಫರ್ಟ್ ಹಾಕಿ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದ್ರೆ UPSC ನ ಆರಾಮಾಗಿ ಕ್ಲಿಯರ್ ಮಾಡಬಹುದು. ನನ್ನ ಒಳಗಡೆ ಇಷ್ಟು ದಿನ ಒಂದು ಕೊರಕ್ ಕಾಡ್ತಾ ಇತ್ತು. ಏನಂತ ಅಂದ್ರೆ, ನಮ್ಮ ಹುಡುಗರು ಮ್ಯಾಥ್ಸ್ ನಲ್ಲಿ ವೀಕು,
ಇವರು ಸಿಸ್ಯಾಟ್ ಅನ್ನ ಯಾವ ತರ ಕ್ಲಿಯರ್ ಮಾಡ್ಕೊಳ್ಳೋದು ಈ ತರ ಆದ್ರೆ 2023 ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಬಂದಿತ್ತು ಸಿಸ್ಯಾಟ್. ಹಾಗಾಗಿ ಹೇಗೆ ಇವ್ರನ್ನ ಕ್ಲಿಯರ್ ಮಾಡಿಸೋದು ಅನ್ನುವಂತ ಕೊರಗು ನನಗೆ ಕಾಡ್ತಾ ಇತ್ತು. ಹಾಗಾಗಿ ಈ ವರ್ಷದ ಒಂದು ಸಿಸ್ಯಾಟ್ ಕ್ವಶನ್ ಪೇಪರ್ ಹೇಗೆ 2023 ಡಿಫಿಕಲ್ಟ್ ಬಂದಿತ್ತು ನೋಡ್ರಿ, ಅದೇ ತರ 2025 ಕೂಡ ಅತ್ಯಂತ ಡಿಫಿಕಲ್ಟ್ ಬಂದಿದೆ. ಸಿಸ್ಯಾಟ್ ನಲ್ಲಿ ಮ್ಯಾಥ್ಸ್ ಮಾತ್ರ ಡಿಫಿಕಲ್ಟ್ ಇದೆ. ಹಾಗಾಗಿ ನಾನು ಎಲ್ರಿಗೂ ಹೇಳ್ತೀನಿ, ನೀವು ಎಷ್ಟೇ ಮ್ಯಾಥ್ಸ್ ನಲ್ಲಿ ಸ್ಟ್ರಾಂಗ್ ಇರ್ರಿ, IIT ಅವ್ರು ಇರ್ರಿ, ನೀವು ಫೇಲ್ ಆಗ್ತೀರಿ ಮ್ಯಾಥ್ಸ್ ನಲ್ಲಿ. ಯಾಕಂದ್ರೆ UPSC ಮ್ಯಾಥ್ಸ್ ಆ ತರ ಇರುತ್ತೆ, ಇತ್ತೀಚೆಗೆ ಆ ತರ ಕೇಳ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಕನಿಷ್ಠ 27 ರೀಡಿಂಗ್ ಕಾಂಪ್ರಹೆನ್ಷನ್ ಕೇಳ್ತಾರೆ. ರೀಡಿಂಗ್ ಕಾಂಪ್ರಹೆನ್ಷನ್ ಸ್ಟ್ರಾಂಗ್ ಆಗ್ರಿ, ತುಂಬಾ ಈಸಿ ಇರುತ್ತೆ, ತುಂಬಾ ಈಸಿ, ತುಂಬಾ ಡೆಡ್ ಈಸಿ ಇರುತ್ತೆ, ಮಾಡ್ಕೊಳ್ಬಹುದು. ಈ ವರ್ಷ 29 ಕೇಳಿದ್ದಾರೆ. ರೀಡಿಂಗ್ ಕಾಂಪ್ರಹೆನ್ಷನ್ 29 ಪ್ಲಸ್ ನೀವು ರೀಸನಿಂಗ್ 10 ಪ್ಲಸ್ ಮ್ಯಾಥ್ಸ್ ನಲ್ಲಿ ಉಳಿದಿರುವಂತ 29, 39, ಇನ್ನು 41 ಕ್ವಶನ್ ಉಳಿಯುತ್ತಲ್ಲ ಅಲ್ವಾ. 40 ಕ್ವಶನ್ ಇನ್ನೊಂದು 10 ಇದನ್ನ ಮಾಡ್ರಿ, ಯಾವ್ದು ಮ್ಯಾಥ್ಸ್ ಮಾಡ್ರಿ. 20, 21, 29 ಅಂದ್ರೆ ಒಂದು 45 ಪ್ಲಸ್ ಕ್ವಶನ್ ಗಳನ್ನ ರೀಡಿಂಗ್ ಕಾಂಪ್ರಹೆನ್ಷನ್ ಒಂದು ಬಿಡೋ ಹಾಗಿಲ್ಲ. ನಿಮ್ಮ ಜವಾಬ್ದಾರಿ ಏನಂದ್ರೆ ಒಂದ್ ವರ್ಷ ಕೂತ್ಕೊಂಡು ಇಂಗ್ಲಿಷೇ ಕಲೀರಿ, ಸಿಸ್ಯಾಟ್ ಕ್ಲಿಯರ್ ಮಾಡಬಹುದು, ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಸೊ ಸಿಸ್ಯಾಟ್ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ಇಂಗ್ಲಿಷ್ ನೀವು ನ್ಯೂಸ್ ಪೇಪರ್ ಓದೋಕ್ ಸ್ಟಾರ್ಟ್ ಮಾಡಿದ್ರೆ ಸಿಸ್ಯಾಟ್ಗೂ ಹೆಲ್ಪ್ ಆಗುತ್ತೆ, GS ಕೂಡ ಹೆಲ್ಪ್ ಆಗುತ್ತೆ, ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ಇದರಲ್ಲಿ ಕ್ಲಾಸ್ ಅಲ್ಲಿ ನಾವು GS ಅನ್ನ ಕವರ್ ಮಾಡಿದೀವಿ. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಸಿಸ್ಯಾಟ್ ಅನ್ನ ನಾನು ಮಾಡ್ಕೊಡ್ತೀನಿ. ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ರಿ. ಆಮೇಲೆ ನಾನು ಈಗಾಗಲೇ ಕೋಚಿಂಗ್ ತಗೊಂಡಿದ್ದೀನಿ, ಎಲ್ಲಾ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂದ್ರೆ ಓಕೆ, ಬಟ್ ಅಲ್ಲಿ ಅಲ್ಪ ಸ್ವಲ್ಪ ಕೊರತೆ ಇದೆ ಅಂದ್ರೆ ದಯವಿಟ್ಟು ಕೋಚಿಂಗ್ ತಗೊಳ್ರಿ. ಕೋಚಿಂಗ್ ನಿಮಗೆ ತಗೊಳಕ್ ಇಷ್ಟ ಅಂದ್ರೆ ಯೂಟ್ಯೂಬ್ ನಲ್ಲಿರೋ ಫ್ರೀ ಕ್ಲಾಸಸ್ ಆದ್ರೂ ಕೇಳ್ಕೊಳ್ರಿ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲಿ ಪ್ರತಿಯೊಂದು ಸಬ್ಜೆಕ್ಟ್ ಗಳ ಬಗ್ಗೆ. ನೀವು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲದೆ ನೀವು ಎಷ್ಟೇ ವರ್ಷ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಯಶಸ್ವಿ ಆಗೋಕ್ಕಾಗಲ್ಲ. ನಿಮಗೆ ಮಾರ್ಗದರ್ಶನ ಬೇಕೇ ಬೇಕಾಗತ್ತೆ. ಓಕೆ, ಸೊ ಈ ತರ ಮಾಡಿ. ಇನ್ನು UPSC 2026 ಹಳೆ ವಿದ್ಯಾರ್ಥಿಗಳು ಯಾವ ತರ ತಯಾರಿ ಮಾಡ್ಬೇಕು ಅನ್ನೋದನ್ನ ನಾನು ಮಿಷನ್ ಅನ್ಸ್ಟಾಪೇಬಲ್ ಅನ್ನೋ ಒಂದು ವಿಡಿಯೋ ಮಾಡಿದೀವಿ, ಅದ್ರಲ್ಲಿ ಹಾಕಿದ್ದೀನಿ. ಇನ್ನು ಈ ವರ್ಷ ಹೊಸದಾಗಿ ಫ್ರೆಶರ್ಸ್ ಯಾರಾದ್ರೂ ಬರಿತಾ ಇದ್ರೆ ನೀವು ನಮ್ಮ ವಿಡಿಯೋ ಯೂಟ್ಯೂಬ್ ನಲ್ಲಿ 2026 ಫ್ರೆಶರ್ಸ್ ಅಂತ ಒಂದು ವಿಡಿಯೋ ಮಾಡ್ತೀವಿ, ಅದನ್ನ ನೋಡ್ಕೊಡ್ರಿ, ಕ್ಲಿಯರ್ ಮಾಡಬಹುದು. ಇದನ್ನ ಪಾಂಜನ IAS ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಜಾಯಿನ್ ಆಗ್ಬೋದು. ಕೆಳಗಡೆ ನಂಬರ್ ಕೊಟ್ಟಿದೀವಿ, ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ, ಡೀಟೇಲ್ಸ್ ನಿಮ್ಗೆ ಕಳಿಸ್ಕೊಡ್ತಾರೆ. ನಿರಂತರವಾಗಿ ಮಾರ್ಗದರ್ಶನ ಮಾಡ್ತೀವಿ. ಸಿಸ್ಟಮೆಟಿಕ್ ಆಗಿ ಹೋಗೋಣ, ಚೆನ್ನಾಗಿ ಇಂಗ್ಲಿಷ್ ಕಲಿಯೋಣ. ಮೊದಲು GS ಅನ್ನ ಕ್ಲಿಯರ್ ಮಾಡ್ಕೊಂಡು ನೀಟಾಗಿ ಸಿಸ್ಯಾಟ್ ಕವರ್ ಮಾಡ್ಕೊಂಡು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ನಲ್ಲಿ ಪಾಸ್ ಆದ್ರಿ ಅಂದ್ರೆ ಇಂಟರ್ವ್ಯೂ ನಲ್ಲಿ ಉತ್ತರ ಕೊಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಇಂಟರ್ವ್ಯೂ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಅಂತ ಅಂದ್ರೆ ನೀವು ಕರ್ನಾಟಕಕ್ಕೆ ರ್ಯಾಂಕ್ ತೆಗೆದುಕೊಂಡು ಬರ್ತೀರಿ. IAS ಬರೀ ನಿಮ್ಮ ಕನಸಲ್ಲ, ಕರ್ನಾಟಕಕ್ಕೆ ಅತಿ ಹೆಚ್ಚು ರ್ಯಾಂಕ್ ಗಳನ್ನ ತೆಗೆದುಕೊಂಡು ಬರುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಜವಾಬ್ದಾರಿ ನೀವು ಹೊತ್ಕೊಳ್ಳೋಕೆ ರೆಡಿ ಇದೀರಿ ಅಂತ ಅಂದ್ರೆ ನಿಮ್ಮ ಕಡೆಯಿಂದ ಎಸ್ ಐ ಆಮ್ ರೆಡಿ IR ಅನ್ನುವಂತ ಒಂದು ಕಮೆಂಟ್ ಬರಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ನಮಸ್ಕಾರ.